ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ನಿನ್ನೆ ನಾವು ನೋಡ್ತಾ ಇದ್ವಿ, ಶೌನಕರ ಪ್ರಶ್ನೆಯನ್ನು ಕೇಳಿಸಿಕೊಂಡು ಸೂತ ಪುರಾಣಿಕರು ಉತ್ತರ ಕೊಡಲಿಕ್ಕೆ ಶುರು ಮಾಡಿದರು. ಉತ್ತರ ಕೊಡುವಾಗ ಅವರು ಮೊದಲು ನಮಸ್ಕಾರ ಮಾಡಿದ್ದು ಶುಕಾಚಾರ್ಯರನ್ನು. ಯಾಕೆಂದರೆ ಈ ಪ್ರಪಂಚಕ್ಕೆ ಮೊದಲು ಭಾಗವತ ಅನ್ನೋದು ತಲುಪಿದ್ದು ಶುಕಾಚಾರ್ಯರ ಮೂಲಕ. ವೇದವ್ಯಾಸರು ಗುಟ್ಟಾಗಿ ಉಪದೇಶ ಮಾಡಿದರು. ವೇದವ್ಯಾಸರು ಮುಂದೆ ಈ ರೀತಿ ಪ್ರಸಂಗಗಳಾಗ್ತವೆ, ಈ ವ್ಯಕ್ತಿಗಳು ಈ ಸ್ಥಳದಲ್ಲಿ ಈ ತರಹದ ಪ್ರಸಂಗ ಬಂದಾಗ ಭಾಗವತವನ್ನು ಚಿಂತನ ಮನನ ಮಾಡ್ತಾರೆ ಅಂತ ಅವರು ಮೊದಲೇ ಬರೆದಿಟ್ಟಿದ್ರು. ಅದು ಆಗಲಿಕ್ಕೆ ಶುರು ಆಗಿದ್ದು ಶುಕಾಚಾರ್ಯರಿಂದ. ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳುವುದನ್ನು ಕೇಳಿ ಇವರು ಬಂದರು. ಸೂತ ಪುರಾಣಿಕರು ಶೌನಕರ ಬಳಿ ಬಂದು ಹೇಳಿದರು. ಆ ಕಾರಣದಿಂದ ಅವರು ಮೊದಲು ತಮ್ಮ ಗುರುಗಳಾದ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದನ್ನು ಆ ಭಾಗವನ್ನು ಒಂದು ಸ್ವಲ್ಪ ನಾವು ನೋಡಿದ್ವಿ. ಮತ್ತೆ ಇವತ್ತು ವಿಸ್ತಾರವಾಗಿ ನೋಡೋದಿದೆ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸನ್ಯಾಸವನ್ನು ತೆಗೆದುಕೊಳ್ಳಲು ಹೊರಟ ಶುಕನನ್ನು ನೋಡಿ ವೇದವ್ಯಾಸರು ಮಗನೇ ಅಂತ ಕೂಗಿದರು. ಶುಕಾಚಾರ್ಯರು ತಿರುಗಿ ನೋಡಲಿಲ್ಲ, ಮರಗಳ ಮೂಲಕ ಉತ್ತರಿಸಿದರು. ಅಂತಹ ಎಲ್ಲ ಜೀವರ ಹೃದಯದ ಒಳಗಡೆ ಇರುವ ನಮ್ಮ ಗುರುಗಳು ಶುಕಾಚಾರ್ಯರನ್ನು ನಮಸ್ಕಾರ ಮಾಡ್ತೇನೆ. ಇದು ಶ್ಲೋಕದ ಅರ್ಥ. ಇಲ್ಲಿ ಕೆಲವು ಪದಗಳು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನಾವು ಆಚಾರ್ಯರ ಮೊರೆ ಹೋಗಬೇಕು. ಅಲ್ಲಿ ಅನುಪೇತಂ ಅಂತ ಇದೆ. ಅನುಪೇತಂ ಅಂದರೆ ಯಾವುದರಿಂದಲೂ ಕೂಡಿಲ್ಲ, ಅರ್ಥಾತ್ ನಜ್ಞ. ಬರಿಮೈಯಲ್ಲಿ ಶುಕಾಚಾರ್ಯರು ಇದ್ದರು ಅನ್ನುವ ಅರ್ಥ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅನುಪೇತಂ ಅಂದರೆ ಕೇವಲ ಬೆತ್ತಲೆ ಅಂತ ಅರ್ಥ ಅಲ್ಲ. ಅನುಪೇತಂ ದೇಹಾದಿಭಿಹಿ, ದೇಹ ಮೊದಲಾದವುಗಳು ಅವರಿಗೆ ಅಂಟಿಕೊಂಡು ಇರಲಿಲ್ಲ. ದೇಹ ಅಂಟಿಕೊಂಡಿಲ್ಲ ಅಂತಂದರೆ ಆಕಾಶದಲ್ಲಂತೂ ಜೀವ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದ್ರೂ ಹೇಳಲಿಕ್ಕೆ ಮತ್ತೆ ಮಾತನಾಡಲಿಕ್ಕೆ, ಅದನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಮಗೆ ಯಂ ಪ್ರವ್ರಜಂತಂ ಅನುಪೇತಂ ದೇಹಾದಿಭಿ ಅಂತಂದರು.
ದೇಹ ಮೊದಲಾದವುಗಳು ಅವರ ಜೊತೆಗಿಲ್ಲ. ಯಾಕೆ? ಅನಭಿಮಾನಾತ್, ಯಾವ ಅಭಿಮಾನವೂ ಇಲ್ಲ. ಇನ್ನು ವಿರಹಕಾತರ ಆಜುಹಾವ ಅಂದರು. ಬೇರ್ಪಡೆಯಿಂದ ಬೆಂದು ನುಡಿದರು ಶುಕಾಚಾರ್ಯರನ್ನು ಕುರಿತು. ಯಾಕೆ ಹಾಗಾಯಿತು ಅಂತ ಹೇಳುವ. ಶುಕಾಚಾರ್ಯರು ಸಾಮಾನ್ಯ ತಂದೆಯ ಹಾಗೆ ತನ್ನ ಮಗನಿಗೆ ಹೇಳಿದರು, ಗೃಹಸ್ಥನಾಗಬೇಕು ನೀನು ಅಂತ. ಅದಕ್ಕೆ ಶುಕಾಚಾರ್ಯರು ಒಪ್ಪಲಿಲ್ಲ. ಸನ್ಯಾಸ ತೆಗೆದುಕೊಳ್ಳಲಿಕ್ಕೆ ಹೋದರು. ಆ ಸನ್ಯಾಸ ತೆಗೆದುಕೊಳ್ಳಲಿಕ್ಕೆ ಅಂತ ಹೋಗುವಾಗ ವೇದವ್ಯಾಸರ ಕಣ್ಣು ತುಂಬ ನೀರು ಬಂತಂತೆ. ಮಗನೇ ಅಂತ ಕರೆದರೂ ಕೂಡ ವೇದವ್ಯಾಸರು ಅಷ್ಟು ವಿರಹ ಕಾತರರಾಗಿ ಅತ್ತರೂ ಕೂಡ ಶುಕಾಚಾರ್ಯರು ತಿರುಗಿ ನೋಡಲಿಲ್ಲ. ಪ್ರಾಯ ತಿರುಗಿ ನೋಡೋದು ಅಂತಂದರೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಭಾವನೆ ಇರಬಹುದು ಅಂತ. ಎಲ್ಲೋ ಒಂದು ಭಾವನೆ ಮತ್ತೆ ಇರಬಹುದು. ಆ ಸಂದಿಗ್ಧತೆ ಅನ್ನೋದು ಇರುತ್ತೆ ಅಂತ ಅರ್ಥ. ಕಡೇ ಕ್ಷಣದಲ್ಲಿಯೂ ಕೂಡ ತಿರುಗಿ ನೋಡಿದರೆ ಒಲ್ಲದ ಮನಸ್ಸಿನಿಂದ ಹೋಗ್ತಾ ಇರ್ತಾರೆ ಅಂತ ಅರ್ಥ ಆಗತ್ತೆ. ಶುಕಾಚಾರ್ಯರು ಹಾಗೆ ಒಮ್ಮೆ ತಿರುಗಿದರೆ ವೇದವ್ಯಾಸರು ಅವರ ಭಾವನೆಗೆ ಕರಗಿ ಶುಕಾಚಾರ್ಯರು ಮರಳಿ ಬರುವ ಸಾಧ್ಯತೆ ಇತ್ತೇನೋ ಅಂತ ಅನ್ನಿಸುತ್ತೆ. ಅದಕ್ಕೆ ಶುಕಾಚಾರ್ಯರು ಹಾಗೆ ಅವಕಾಶ ಕೊಡಲಿಲ್ಲ, ಮುಂದೆ ನಡ್ಕೊಂಡು ಹೊರಟೇ ಹೋದರು ಅನ್ನುವಂತಹ ಭಾಗ ಇದು. ಅದಕ್ಕೆ ಹೇಳಿದ್ರು ಅಕಾತರಃ ಕಾತರವದ್ ದರ್ಶಯಾಮಾಸ. ಅವರಿಗೆ ಯಾವ ಕಾತರಿಯೇ ಇರಲಿಲ್ಲ ವೇದವ್ಯಾಸರಿಗೆ. ಯಾಕೆ ಅಂದರೆ ಜಗತ್ತಿಗೆ ಅಂಟದೇ ಇರುವುದು ಹೇಗೆ ಅಂತನ್ನೋದನ್ನು ತೋರಿಸಿದ್ದೇ ಅವರು. ಆದರೆ ತನ್ನ ಮಗನ ಸನ್ಯಾಸದಿಂದ ಬೇರ್ಪಡೆಯಿಂದ ನೊಂದು ಆ ರೀತಿ ಕೇಳಿದರೇನೋ ಅಂತ ತೋರುವ ಹಾಗೆ ಮಾಡಿದರು. ಇದನ್ನು ಸ್ಕಾಂದದಲ್ಲಿ ನಿರೂಪಣೆ ಮಾಡಿದ್ದಾರೆ. ನಿತ್ಯ ತೃಪ್ತ ಪರಾನಂದ ಯೋ ವ್ಯಯ ಪರಮೇಶ್ವರ ಯಸ್ಯ ಪುತ್ರ ಫಲಂ ನೈವ ಯಜ್ಜಾತಂ ಜಗದೀದೃಶಂ. ವೇದವ್ಯಾಸರು ನಿತ್ಯ ತೃಪ್ತರು. ಇನ್ನೊಬ್ಬರಿಂದ ಅವರಿಗೆ ಏನೋ ಬರಬೇಕಾಗಿಲ್ಲ. ನಿತ್ಯ ತೃಪ್ತ. ಇನ್ನು ಪರಾನಂದ, ಉತ್ಕೃಷ್ಟವಾದ ಆನಂದ ಅವರಿಗಿದೆ. ನಾವು ಕೇವಲ ಒಬ್ಬರೇ ಆನಂದವನ್ನು ಅನುಭವಿಸಲಿಕ್ಕೆ ಆಗಲ್ಲ ಅಂತನ್ನುವಾಗ ಇನ್ನೊಬ್ಬರನ್ನು ಆಶ್ರಯಿಸ್ತೇವೆ. ನಮ್ಮಿಂದ ನಮಗೆ ತೃಪ್ತಿ ಇಲ್ಲ, ನಮ್ಮಿಂದ ನಮಗೆ ಆನಂದ ಇಲ್ಲ ಅಂತ ಅನ್ನಿಸಿದಾಗ ಇನ್ನೊಬ್ಬರ ಆಸರೆಯನ್ನು ಪಡೆಯುತ್ತೇವೆ. ಲೋಕದಲ್ಲಿ ಇರುವ ಹೆಚ್ಚಿನ ಸಂಬಂಧಗಳು ನಮ್ಮ ಒಳಗಡೆ ಇರುವ ಅಪೂರ್ಣತೆಯನ್ನು ತೊಡೆದು ಹಾಕಲಿಕ್ಕೆ, ದೂರ ಓಡಿಸಲಿಕ್ಕಾಗಿ ಇರುವಂತಹ ಒಂದು ಸಾಧನ. ಆದರೆ ವೇದವ್ಯಾಸರಿಗೆ ಆ ತರಹ ಇಲ್ಲ. ಅದಕ್ಕೆ ಹೇಳಿದರು ಪರಾನಂದ ಅವ್ಯಯ. ಅವರಿಗೆ ನಾಶವೇ ಇಲ್ಲ. ಯಾರಿಗೆ ನಾಶ ಇರುತ್ತೆ ಅವನು ತನ್ನ ಪ್ರತಿನಿಧಿಯಾಗಿ ಒಬ್ಬ ಮಗ ಇರಬೇಕು, ಅವನ ಪರಂಪರೆ ಮುಂದುವರಿಬೇಕು ಅಂತ ಬಯಸ್ತಾನೆ. ದೇವರಿಗೆ ನಾಶವೇ ಇಲ್ಲ. ಪರಮೇಶ್ವರ. ಶುಕಾಚಾರ್ಯರ ಮನಸ್ಸಿನ ಒಳಗಣ ಭಾವನೆಯನ್ನು ನಿಯಂತ್ರಿಸುವ ತಾಕತ್ತು ವೇದವ್ಯಾಸರಿಗೆ ಇತ್ತು. ಆದ್ದರಿಂದಾಗಿ ಅದು ತೋರಿಸಿದ್ದೇ ವಿನಃ ಅಶಕ್ತಿ ಇರಲಿಲ್ಲ. ಯಸ್ಯ ಪುತ್ರ ಫಲಂ ನೈವ ಯಜ್ಜಾತಂ ಜಗದೀದೃಶಂ. ಮತ್ತೆ ಮಗನಿಂದ ಫಲ ನಮಗೆ, ಬೇರೆಯವರಿಗಲ್ಲ. ವೇದವ್ಯಾಸರಿಗಂತೂ ಅಲ್ಲವೇ ಅಲ್ಲ. ಮಗನ ಫಲ ಏನದು? ಮಗ ಸನ್ಮಾರ್ಗದಲ್ಲಿ ನಡೆದರೆ ಅವನಿಗೆ ಆ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧನವಾದ ದೇಹವನ್ನು ಕೊಟ್ಟದ್ದರಿಂದ ನಮಗೆ ಒಂದು ಒಳ್ಳೆಯದು ಆಗಬೇಕು ಅಂತ. ನಾವೇನಾದರೂ ಸಂಬಂಧಗಳನ್ನು ಕೆಡಿಸಿಕೊಟ್ರೆ, ಅಯೋಗ್ಯರಿಗೆ ಮಗಳನ್ನು ಇತ್ತರೆ, ಮಗನನ್ನು ಸರಿಯಾದ ದಾರಿಯಲ್ಲಿ ನಡೆಸದಿದ್ದರೆ ನಮಗೆ ದುಃಖ. ಕಾರಣ ಏನು ಅಂದರೆ ಅವರು ಪುಣ್ಯ ಮಾಡೋಲ್ಲ, ಅದರಿಂದಾಗಿ ನಮಗೆ ಆ ಫಲ ಸಿಗೋದಿಲ್ಲ. ಒಬ್ಬ ಯೋಗ್ಯನಾದವನನ್ನು ಸರಿಯಾದ ದಾರಿಯಲ್ಲಿ ನಡೆಸಿದರೆ, ಸರಿಯಾದ
ವ್ಯಕ್ತಿಗೆ, ಧಾರ್ಮಿಕನಾದ ವ್ಯಕ್ತಿಗೆ ಮಗಳನ್ನು ಕೊಟ್ಟರೆ ಅದು ಒಳ್ಳೆಯದಾಗತ್ತೆ. ಅದರಿಂದಾಗಿ ಫಲ ಯಾರಿಗೆ? ಮಗನನ್ನು ಪಡೆದೆ, ಮಗಳನ್ನು ಪಡೆದೆ, ಈ ಫಲ ಯಾರಿಗೆ? ನಮಗೆ. ಯಾರಿಗೆ ಈ ಒಂದು ಜೀವನದಲ್ಲಿ ಸಾಧನೆ ಪೂರ್ಣ ಆಗೋದಿಲ್ವೋ ಅವರಿಗೆ ಮಗನಿಂದ ಫಲವನ್ನು ಅಪೇಕ್ಷಿಸೋದು ಸಹಜ. ಆದರೆ ವೇದವ್ಯಾಸರಿಗೆ ಆ ತರಹದ ಪ್ರಸಂಗವೇ ಇಲ್ಲ. ಯಜ್ಜಾತಂ ಜಗದೀದೃಶಂ, ಜಗತ್ತು ಅವರಿಂದ ಹುಟ್ಟಿದೆ, ಆದರೆ ಆ ಜಗತ್ತಿನಿಂದ ಅವರಿಗೆ ಯಾವ ಫಲವೂ ಇಲ್ಲ. ಜಗದ ಜನರೆಲ್ಲ ಸನ್ಮಾರ್ಗದಲ್ಲಿ ನಡೆದರೆ ಅವ್ರಿಗೇನು ಫಲ? ವೇದವ್ಯಾಸರಿಗೇನು ಫಲ? ಜಗದ ಜನರೆಲ್ಲ ದುರ್ಮಾರ್ಗದಲ್ಲಿ ನಡೆದರೂ ವೇದವ್ಯಾಸರಿಗೆ ಯಾವ ಫಲವೂ ಇಲ್ಲ. ಆದ್ದರಿಂದಾಗಿ ಹೇಳಿದ್ರು ಯಸ್ಯ ಪುತ್ರ ಫಲಂ ನೈವ ಯಜ್ಜಾತಂ ಜಗದೀದೃಶಂ. ಈ ತರಹದ ಪ್ರಪಂಚ ಇಲ್ಲಿದೆ. ಯದಧೀನ ಶ್ರಿಯೋಪಾಂಗಾತ್ ಬ್ರಹ್ಮರುದ್ರಾದಿ ಸಂಸ್ಥಿತಿ ಸಪುತ್ರಾರ್ಥಂ ತಪಸ್ತೇಪೆ ವ್ಯಾಸೋ ರುದ್ರಸ್ಯ ಚೇಶ್ವರ. ಇನ್ನು ಶುಕಾಚಾರ್ಯರನ್ನು ವೇದವ್ಯಾಸರು ಪಡೆದ ಬಗೆ ಹೇಗೆ ಅಂತ ನಾವು ಕೇಳಬೇಕು. ಶುಕಾಚಾರ್ಯರು ಅಂದರೆ ರುದ್ರದೇವರನ್ನು ಮಗನಾಗಿ ಪಡೆಯಬೇಕು ಅಂತ ವೇದವ್ಯಾಸರಿಗೆ ಬಯಕೆ ಇತ್ತು. ಆ ಕಾರಣದಿಂದ ವೇದವ್ಯಾಸರು ತಪಸ್ಸು ಮಾಡಿದರಂತೆ ರುದ್ರದೇವರನ್ನು ಕುರಿತು. ಘೃತಾಚಿ ಅಂತನ್ನುವ ಒಬ್ಬಳು ಅಪ್ಸರೆ ಹೆಣ್ಣು ಗಿಣಿಯ ರೂಪದಲ್ಲಿ ಬಂದು ವೇದವ್ಯಾಸರ ಎದುರಿದ್ದ ಮರದ ಕೊಂಬೆಯ ಮೇಲೆ ಕುಳಿತಳು. ಆಗ ಅವರು ಅರಣಿಮಥನವನ್ನು ಮಾಡ್ತಾ ಇದ್ರು ಯಜ್ಞಕ್ಕಾಗಿ. ಆ ಅರಣಿಮಥನವನ್ನು ಮಾಡುವಾಗ ಅಲ್ಲಿ ಅವರ ರೇತಸ್ಸು ಸೋರಿತು. ಹಾಗೆ ಹುಟ್ಟಿದ ಮಗ ಶುಕ. ಶುಕ ಅಂತಂದರೆ ಗಿಳಿಯ ಮೋರೆ ಇರಬೇಕು ಅಂತ ಅಲ್ಲ, ಅವರಿಗೆ ಸಹಜವಾಗಿ ಮನುಷ್ಯಾಕಾರವೇ ಇದ್ದದ್ದು. ಆದರೆ ಶುಕಿಯನ್ನು ನೋಡಿ, ಹೆಣ್ಣು ಗಿಳಿಯನ್ನು ನೋಡಿ ಕಾಮವಿಕಾರವಾಗಿ ರೇತಸ್ಸು ಕೆಳಗಡೆ ಬಿದ್ದು ಹುಟ್ಟಿದ ಮಗ ಶುಕ. ಅದಕ್ಕೆ ಆ ಮಗನಿಗೆ ಶುಕ ಅಂತ ಹೆಸರು ಅಂತ. ವಸ್ತುತಃ ಈ ಕಥೆಯ ಸಂವಿಧಾನದಲ್ಲಿಯೇ ಒಂದು ತೊಡಕಿದೆ. ಯಾವತ್ತೂ ಕೂಡ ವಿಯೋನಿಯನ್ನು ನೋಡಿ ಕಾಮೋದ್ರೇಕ ಆಗೋಲ್ಲ ತಲೆ ನೆಟ್ಟಿಗಿರೋರಿಗೆ. ಯಾವುದೋ ಗಿಳಿಯನ್ನು ನೋಡಿ ವೇದವ್ಯಾಸರಿಗೆ ಕಾಮೋದ್ರೇಕ ಆಗಿ ಅವರ ರೇತಸ್ಸು ಸೋರಿ ಅಲ್ಲಿ ಮಗು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಮಗು ಹುಟ್ಟಿದರೂ ಕೂಡ ಅದು ಸತ್ಸಂತಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ ಅದು ಸತ್ಸಂತಾನ ಅಂತ ಹೇಳಿ ಜಗತ್ತಿಗೆ ಗೊತ್ತಾಗಿದೆ. ಎಲ್ಲರಿಗೂ ಕೂಡ ಭಾಗವತ ಆ ಮಾಧ್ಯಮದಲ್ಲೇ ಸಿಲುಕಿದೆ. ಆ ಕಾರಣದಿಂದ ಅದು ತೋರಿಸಿದ್ದು ಅಷ್ಟೇ. ಜನರೆಲ್ಲ ಏನಂದುಕೊಂಡ್ರು ನೋಡಿದ್ರ, ವೇದವ್ಯಾಸರಿಗೂ ಕೂಡ ಕಾಮ ಕಾಡದೆ ಬಿಡಲಿಲ್ಲ ಅಂತ ಅಂದುಕೊಂಡ್ರು. ಹಾಗೆ ತಿಳಿದುಕೊಳ್ಳಿ ಅಂತಲೇ ವೇದವ್ಯಾಸರು ಬಂದದ್ದು. ಈ ತರಹ ಪಡೆದ ಮಗ, ವಿಚಿತ್ರವಾಗಿ ತಪಸ್ಸು ಮಾಡಿ ಪಡೆದ ಮಗ, ಗೃಹಸ್ಥನಾಗದೆ ಪರಂಪರೆಯನ್ನು ಮುಂದುವರಿಸದೆ ತನ್ನನ್ನು ಲೆಕ್ಕಿಸದೆ ದಡದಡ ಸನ್ಯಾಸಕ್ಕೆ ಹೋಗೋದು ಅಂತಂದಾಗ ವೇದವ್ಯಾಸರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತಂದರು. ಇದು ಹುಟ್ಟಿದ್ದು ವಿಯೋನಿಯಿಂದ. ಅವರು ಬಹಳ ವಿಲಕ್ಷಣ. ಆ ತರಹದ ವೇದವ್ಯಾಸರು ತೋರಿಸಿದ್ದಷ್ಟೇ, ಅವರಿಗೆ ಪುತ್ರ ಫಲವೇ ಇಲ್ಲ. ಜಗತ್ತಿನಲ್ಲಿ ಎಲ್ಲರಿಗೂ ಪುತ್ರ ಫಲ ಇದೆ. ದೇವತೆಗಳಿಗೇನೆ ಪುತ್ರ ಫಲ ಇಲ್ಲ, ಮನುಷ್ಯರಿಗೆ ಪುತ್ರ ಫಲ ಉಂಟು. ಯಾಕೆ ಅಂದರೆ ಅದಕ್ಕೇನೆ ಧರ್ಮಶಾಸ್ತ್ರಗಳಲ್ಲಿ ಒಂದು ಮಾತು ಹೇಳುತ್ತಾರೆ, ದಶಪುತ್ರ ಸಮಸ್ತರುಹು ಅಂತ. 10 ಮಕ್ಕಳನ್ನು ಹೆರೋದಕ್ಕಿಂತ ಒಂದು ಮರವನ್ನು ನೆಡಬೇಕು ಅಂತ. ಕಾರಣ ಏನು ಅಂದರೆ ಒಬ್ಬ ಮಗ ಪಡೆದವನು ಲೋಕಕಂಟಕನಾಗ್ತಾನೋ ಲೋಕೋದ್ಧಾರಕನಾಗ್ತಾನೋ ನಮಗೆ ಗೊತ್ತಿಲ್ಲ. ಅವನು ಯಾವ ದಾರಿಯಲ್ಲಿ ಬೇಕಾದರೂ ಹೋಗಬಹುದು. ಅದೇ ಒಬ್ಬ ಒಂದು ಮರವನ್ನು ನೆಟ್ಟ ಅಂತಂದರೆ ಅದು 10 ಜನರಿಗೆ ಖಂಡಿತವಾಗಿ ನೆರಳನ್ನು ಕೊಟ್ಟೇ ಕೊಡುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಜನವನ್ನು ಉಂಟು ಮಾಡುತ್ತೆ, ಹಕ್ಕಿಗಳಿಗೆ ಆಸರೆ ಆಗತ್ತೆ. ಅದರಿಂದಾಗಿ ಇದೆಲ್ಲವೂ ಕೂಡ ಆಗೋದು ಮರದಿಂದ. ಅಂದರೆ ಮಗ ಲೋಕೋದ್ಧಾರಕನಾದರೆ ತಂದೆಗೆ ಪ್ರಯೋಜನ, ತಂದೆಗೆ ಫಲ. ಏಕೆಂದರೆ ಇಂತಹ ಮಗನಿಗೆ ಈ ತರಹದ ದೇಹವನ್ನು ಕೊಟ್ಟವ ಅಂತ.
ಮಗ ದಾರಿ ತಪ್ಪಿದರೆ ಇಂತಹ ಮಗನಿಗೆ ದೇಹ ಕೊಟ್ಟವ ಅಂತ. ಅದರಿಂದ ವೇದವ್ಯಾಸರಿಗೆ ಪುತ್ರ ಫಲ ಇಲ್ಲ. ಅವರು ಯಾಕಾಗಿ ಮಗ ಬೇಕು, ಮಗನ ಸಂತತಿ ಮುಂದುವರಿಬೇಕು, ನನ್ನ ಪರಂಪರೆ ಉಳಿಬೇಕು ಅಂತ ಯಾರಿಗಾಗಿ ಪ್ರಯತ್ನ ಪಡಬೇಕು? ಅದರಿಂದಾಗಿ ಕಾತರಿಯಂ ದರ್ಶಯಾಮಾಸ ವಿಯೋಗಂ ಲೌಕಿಕಂ ಹರಿಹಿ ಕುತಃ ಕಾತರತಾ ತಸ್ಯ ನಿತ್ಯಾನಂದ ಮಹೋದಧೇಹೇ. ಆನಂದದ ಸಮುದ್ರವೇ ಆಗಿರುವ ವೇದವ್ಯಾಸರಿಗೆ ದುಃಖ ಎಲ್ಲಿಂದ? ಇದೆಲ್ಲ ಕೇವಲ ತೋರಿಕೆ ಅಷ್ಟೇ. ಜನರು ನೋಡಿದರು, ಕಂಡದ್ದನ್ನು ಸತ್ಯ ಅಂತ ಭ್ರಮಿಸಿದರು. ವೇದವ್ಯಾಸರಿಗೂ ಕೂಡ ಮಾನುಷ ಸಹಜವಾದ ಸಂಕಟಗಳಿದೆ, ದೌರ್ಬಲ್ಯಗಳಿದೆ ಅಂತ ಅಂದುಕೊಂಡ್ರು. ಹಾಗೆ ಅಂದುಕೊಂಡದ್ದರಿಂದ ಭಾಗವತದಲ್ಲಿ ಆಗಲಿ, ಮಹಾಭಾರತ, ವಿಷ್ಣು ಪುರಾಣ, ಬ್ರಹ್ಮಸೂತ್ರಗಳಲ್ಲಿ ಆಗಲಿ ಆಳವಾದ ಸಂಗತಿಯನ್ನು ಗ್ರಹಿಸಲಿಕ್ಕೆ ಅಸಮರ್ಥರಾಗ್ತಾರೆ. ಏಕೆಂದರೆ ಕರ್ತೃವಿನ ಬಗ್ಗೆ ಗೌರವ ಇದ್ದಾಗ ಅವನು ಹೇಳುವ ವಿಷಯ ಎಷ್ಟು ದೊಡ್ಡದು ಅಂತ ಆ ಎತ್ತರಕ್ಕೆ ತಲೆ ಎತ್ತಿ ನೋಡಲಿಕ್ಕೆ ಪ್ರಯತ್ನ ಪಡ್ತಾರೆ. ವೇದವ್ಯಾಸರು ಎಷ್ಟು ದೊಡ್ಡವರು, ಅವರು ಎಂತಹ ಸಂಗತಿಯನ್ನು ಹೇಳಿದ್ದಾರೆ ಅಂತ ತಲೆ ಎತ್ತಿ ನೋಡುತ್ತಾರೆ. ಆದರೆ ವೇದವ್ಯಾಸರ ಮೇಲೇನೆ ಗೌರವ ಹೊರಟು ಹೋಯಿತು ಅಂತಂದರೆ ಅವರು ರಚನೆ ಮಾಡಿದ ಗ್ರಂಥ ಮಹಾಭಾರತ, ಅಣ್ಣ ತಮ್ಮಂದಿರ ಜಗಳ, ಭಾಗವತ ಅಂತನ್ನೋದು ಒಬ್ಬ ಕೃಷ್ಣನನ್ನು ನಾಯಕನಾಗಿರಿಸಿಕೊಂಡು ಪ್ರಧಾನವಾಗಿ ಬರೆದ ಕಥೆ, ಈ ತರಹ ಅಂದುಕೊಂಡು ಹಾಳಾಗಿ ಹೋಗ್ತಾರೆ. ಅದಕ್ಕೆ ವೇದವ್ಯಾಸರು ಏನು ಮಾಡ್ತಾರೆ? ಅಜ್ಞಾನವನ್ನು ಕೊಡಲಿಕ್ಕೆ ಅಂತಲೇ ಈ ರೀತಿ ಎಲ್ಲ ನಟನೆ ಮಾಡ್ತಾರೆ. ಅದರಿಂದ ಈ ನಟನೆಗೆ ನಾವು ಬಲಿ ಬೀಳಬಾರದು. ಯಾವಾಗ ಈ ನಟನೆಗೆ ಬಲಿ ಬೀಳೋಲ್ಲ ಆಗ ಅವರ ಮಹತ್ವ ಗೊತ್ತಾಗತ್ತೆ, ಅವರ ಮಹತ್ವ ಅರಿವಲ್ಲಿ ಇರುತ್ತೆ. ಯಾವಾಗ ಅವರ ಮಹತ್ವ ನಮ್ಮ ಅರಿವಿನಲ್ಲಿ ಇರುತ್ತೆ ಆವಾಗ ನಾವು ಈ ತರಹ ಎಲ್ಲ ಮಾಡೋಲ್ಲ. ಆ ಕಾರಣದಿಂದ ಕಾತರಿಯಂ ದರ್ಶಯಾಮಾಸ ಈಶನ್ನಪಿ ಲೋಕಶ್ಚ ಸರ್ವಶ್ಚ ಜಗತೋ ಹರಿಹಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶ ಇವ ದುರ್ಬಲ ಇತಿ ಚೋದ್ಯೋಗೇ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಹೀಗೊಂದು ಮಾತು ಬರುತ್ತೆ. ಈಶನ್ನಪಿ ಲೋಕಸ್ಯ, ಇಡೀ ಪ್ರಪಂಚವನ್ನು ತನ್ನ ತರಹ ತಿರುಗಿಸಲಿಕ್ಕೆ ದೇವರಿಗೆ ಸಾಮರ್ಥ್ಯ ಇದ್ದರೂ ಕೂಡ ಕರ್ಮಾಣಿ ಕುರುತೆ ನಿತ್ಯಂ, ಎಲ್ಲ ಕರ್ಮಗಳನ್ನು ಅವನು ಮಾಡ್ತಾನೆ. ಸಂಧ್ಯಾ ವಂದನೆ ಮಾಡೋದು, ವೇದವ್ಯಾಸರು ಪ್ರತಿ ದಿವಸ ಸ್ವಾಧ್ಯಾಯ ಮಾಡ್ತಾ ಇದ್ರು, ಚಿಂತನೆ ಮಾಡ್ತಾ ಇದ್ರು, ಪ್ರತಿ ದಿವಸ ವ್ರತಗಳನ್ನು ಮಾಡ್ತಾ ಇದ್ರು, ಆಮೇಲೆ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ರು, ವೇದಾಧ್ಯಯನವನ್ನು ಮಾಡ್ತಾ ಇದ್ರು. ಯಾಕೆ ಅಂದರೆ ಉಳಿದವರು ಅದಕ್ಕೆ ಓಗೊಡಲಿ, ಅದರಂತೆ ನಡೆಯಲಿ ಅಂತ. ಆ ಕಾರಣದಿಂದ ಈತನ್ನಪಿ ಲೋಕಸ್ಯ, ಹೀಗೆಲ್ಲ ಇದ್ದರೂ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶ ಇವ ದುರ್ಬಲ. ಕೀನಾಶ ಅಂತಂದರೆ ಎತ್ತು, ಬಂಡಿಗೆ ಹೂಡಿದ ಎತ್ತು. ಅನಿವಾರ್ಯವಾಗಿ ಇಷ್ಟ ಇಲ್ಲದಿದ್ದರೂ ಕೂಡ ಬಂಡಿಯನ್ನು ಹೇಗೆ ಜಗ್ಗುತ್ತಾ ಸಾಗುತ್ತದೋ ಆ ರೀತಿ ವೇದವ್ಯಾಸರು ಯಾವುದೇ ಅವತಾರ ರೂಪಗಳೇ ಆಗಿರಬಹುದು ಕರ್ಮಗಳನ್ನು ಮಾಡ್ತಾರೆ. ಇದು ಉದ್ಯೋಗ ಪರ್ವದಲ್ಲಿ ಬರುವಂತಹ ಮಾತು. ದೇವತ್ವೇ ದೇವವಚ್ಚೇಷ್ಟ ಮಾನುಷತ್ವೇ ಚ ಮಾನುಷಿ ಇತಿ ಶ್ರೀ ವಿಷ್ಣು ಧರ್ಮೇ. ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಒಂದುಂಟು. ಅಲ್ಲಿ ಹೀಗಿದೆ, ದೇವತೆಯಾದಾಗ ದೇವತೆಗಳಂತೆ ಕರ್ಮ ಮಾಡ್ತಾನೆ ದೇವರು, ಮನುಷ್ಯರಾದಾಗ ಮನುಷ್ಯರಂತೆ ಕರ್ಮ ಮಾಡ್ತಾನೆ ಅಂತ ಇದೆ. ಆ ಕಾರಣದಿಂದ ವೇದವ್ಯಾಸನ ನಟನೆ ಅಷ್ಟೇ. ಸರಿ, ನಮಗೆ ಈ 2 ಶ್ಲೋಕ ಅರ್ಥ ಆಯಿತು. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ, ಇದು ಗೊತ್ತಾಯಿತು. ಸರಿ, ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಹು, ಮಗನೇ ಅಂತ ಕೂಗಿದ್ರು. ಇಲ್ಲಿ ಇರುವ ಒಂದು ಸ್ವಾರಸ್ಯವನ್ನು ನಾವು ನಿನ್ನೆ ಅದಮಾರು ಸ್ವಾಮಿಗಳು, ವಿಭುಧೇಶ ತೀರ್ಥರು ಹೇಳಿದ ಒಂದು ಸ್ವಾರಸ್ಯವನ್ನು ನಾವು ನಿನ್ನೆ ನೋಡಿದ್ವಿ. ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಹು, ಅವರು ಉತ್ತರ ಕೊಡಲಿಲ್ಲ, ಮಗನೇ ಅಂತ ಕೂಗಿದ್ರು ವೇದವ್ಯಾಸರು. ಆಗ ಮರಗಳು ಓಗೊಟ್ಟವು. ಕನ್ನಡದಲ್ಲಿ ಒಂದು ನುಡಿಗಟ್ಟು ಇದೆ, ಅರಣ್ಯ ರೋದನ ಅಂತ.
ಅರಣ್ಯ ರೋದನ ಅಂದರೆ ಏನು? ನಾವು ಕಾಡಿನಲ್ಲಿ ಕಿರಿಚಿದಾಗ ಕೇಳಿಸಿಕೊಳ್ಳುವವರು ಯಾರೂ ಇರೋದಿಲ್ಲ, ಅದು ಪ್ರತಿಧ್ವನಿತವಾಗತ್ತೆ ಅಷ್ಟೇ. ನಾವು ಹೇಳುವ ಒಳ್ಳೆಯ ಸಂಗತಿಯನ್ನು ಕೇಳಿಸಿಕೊಳ್ಳದಿದ್ದರೆ ಇದು ಕೂಡ ಅರಣ್ಯ ರೋದನದಂತೆ ಅಂತ. ಆದರೆ ವೇದವ್ಯಾಸರದ್ದು ಕೂಗಿದಾಗ ಶುಕಾಚಾರ್ಯರು ಓ ಅಂತ ಉತ್ತರ ಕೊಟ್ಟದ್ದು ಕೂಡ ಅರಣ್ಯ ಪ್ರತಿಧ್ವನಿತವೇ. ಆದರೆ ಶುಕಾಚಾರ್ಯರು ಇಂಟೆನ್ಷನಲಿ ಪ್ರತಿಯೊಂದು ಮರದ ಒಳಗಡೆ ಇದ್ದು ಅಪ್ಪ ಅಂತ ಕೂಗಿದರು. ಅದರಿಂದ ತನ್ನ ಅಪ್ಪನಿಗೆ ಗೌರವ ಕೊಡದೆ ದಡದಡನೆ ನಡೆದು ಹೋದರು ಅಂತ ಅಂದುಕೊಳ್ಳಬೇಡಿ. ನಮಗೆ ಹಾಗೆ ನೋಡಿದ್ರೆ ಒಂದು ಕಾವ್ಯಮಯವಾಗಿ ಕಾಣುತ್ತೆ. ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಹು, ಮಗನೇ ಅಂತ ಕೂಗಿದರು, ಮರಗಳು ಮರುನುಡಿದವು. ಓಹ್, ಇಂತಹ ಕಾವ್ಯ! ಅವರು ಉತ್ತರ ಕೊಡಲಿಲ್ಲ. ಸನ್ಯಾಸಕ್ಕೆ ಅಂತ ಹೊರಟವರು ತಿರುಗಿ ಕೂಡ ನೋಡಲಿಲ್ಲ, ದಡದಡನೆ ಹೊರಟೇ ಹೋದರು. ಇದು ನಾವು ಅರ್ಥ ಮಾಡಿಕೊಳ್ಳೋದು. ಆದರೆ ವೇದವ್ಯಾಸರು ಹೇಳಿದ್ದು ತನ್ಮಯತಯ ತರವೋಪಿ ನೇದುಹು ಅಂದರು. ಮರದ ಒಳಗಡೆ ಇದ್ದು ಶುಕಾಚಾರ್ಯರು ಓಗೊಟ್ಟರು, ತನ್ಮಯತಯ ಅಂದರು. ಹೇಗೆ ತನ್ಮಯತಯ? ತಂ ಸರ್ವಭೂತ ಹೃದಯಂ, ಎಲ್ಲ ಜೀವರ ಮನದೊಳಗಡೆ ಇರುವವರು ವೇದವ್ಯಾಸರು, ಶುಕಾಚಾರ್ಯರು. ಅದಕ್ಕೆ ಅಹಂಕಾರಾತ್ಮಕೋ ರುದ್ರ ಶುಕೋ ದ್ವೈಪಾಯನಾತ್ಮಜ ಇತಿ ಸ್ಕಾಂದೇ, ಸ್ಕಾಂದದಲ್ಲಿ ಇದೆ. ಅಹಂಕಾರಾತ್ಮಕ, ದೇಹ ನಾನು ಅಂತನ್ನುವ ಪ್ರಜ್ಞೆಯನ್ನು ಕೊಡೋದೇ ರುದ್ರದೇವರು. ಆ ರುದ್ರದೇವರೇ ಸ್ವಯಂ ಶುಕಾಚಾರ್ಯರಾಗಿ ಬಂದಿದ್ದಾರೆ. ಅಂತಹ ಶುಕಾಚಾರ್ಯರು ಮರಗಳ ಒಳಗಡೆ ಇದ್ದು ಹೋಗೊಡ್ತಾರಲ್ವಾ, ಅದು ವೇದವ್ಯಾಸರಿಗೆ ಅರ್ಥ ಆಯಿತು, ನಮಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಆಚಾರ್ಯರು ಬರಬೇಕಾಯಿತು. ಅದರಿಂದಾಗಿ ಒಟ್ಟಾರೆ ಈ ಶ್ಲೋಕದ ಸನ್ನಿವೇಶವನ್ನು ಚಿಂತನೆ ಮಾಡೋಣ. ದೇಹದ ಬಗೆಗೆ ಅಭಿಮಾನವಿರದ, ಸನ್ಯಾಸವನ್ನು ತೆಗೆದುಕೊಳ್ಳಲು ಹೊರಟು ಎಲ್ಲ ಕ್ರಿಯೆಗಳನ್ನು ಕಡೆಯದಾಗಿ ಮಾಡಿ ಮುಗಿಸಿರುವ ಅಪೇತ ಕೃತ್ಯಂ. ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಹೋಗಬೇಕಾದ್ರೆ ಎಲ್ಲ ಕ್ರಿಯೆಗಳನ್ನು ಮಾಡಿರಬೇಕು. ಮುಖ್ಯವಾಗಿ ತೀರ್ಥಯಾತ್ರೆ ಮಾಡಿರಬೇಕು. ಸನ್ಯಾಸ ತೆಗೆದುಕೊಳ್ಳುವ ಮೊದಲು ಶಾಸ್ತ್ರಗಳನ್ನು ಓದಿರಬೇಕು. ಆಮೇಲೂ ಶಾಸ್ತ್ರಗಳನ್ನು ಓದಬೇಕು, ಅದು ಬೇರೆ. ಶಾಸ್ತ್ರಗಳನ್ನು ಒಂದು ಇಡಿಯಾಗಿ ಗ್ರಹಿಸಿರಬೇಕು, ಇದು ಇಷ್ಟು ಅಂತ. ಈ ರೀತಿ ಕೃತ್ಯಗಳನ್ನು ತೀರಿಸಿ ಆಮೇಲೆ ಕೃತ್ಯ ಸನ್ಯಾಸಾಶ್ರಮದ ಅಂಗವಾಗಿ ಆತ್ಮಶ್ರಾದ್ದವನ್ನು ಮಾಡಿಕೊಳ್ಬೇಕು, ತನಗೆ ತಾನೇ ಶ್ರಾದ್ದವನ್ನು ಮಾಡಿಕೊಳ್ಬೇಕು. ತನ್ನ ಪೂರ್ವಜರಿಗೆ ತರ್ಪಣವನ್ನಿತ್ತು ನಾನು ಪಿತೃತರ್ಪಣದಿಂದ ಪಿತೃಋಣದಿಂದ ಮುಕ್ತನಾಗಿದ್ದೇನೆ ಅಂತ ಚಿಂತಿಸಬೇಕು. ಅದಕ್ಕೆ ಆ ಹೆಸರನ್ನು ತ್ಯಾಗ ಮಾಡೋದು. ಇನ್ನು ವೇದವನ್ನು ನಾನು ಗೃಹಸ್ಥಾಶ್ರಮ ರೀತಿಯಲ್ಲಿ ನೋಡೋದಿಲ್ಲ ಅಂತ ಹೇಳಿ ಜನಿವಾರವನ್ನು ತ್ಯಾಗ ಮಾಡೋದು. ಯಾಕೆಂದರೆ ಗೃಹಸ್ಥಾಶ್ರಮಿಯಾದವನು ವೇದವನ್ನು ಬಳಸಬೇಕಾಗತ್ತೆ. ಅವನು ವೇದವನ್ನು ಬಳಸೋದು ಹೇಗೆ? ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಸಂಸ್ಕಾರಗಳನ್ನು ಮಾಡುವಾಗ, ಮದುವೆ ಮಾಡುವಾಗ, ಮುಂಜಿ ಮಾಡುವಾಗ ಈ ವೇದಗಳನ್ನು ಬಳಸ್ತಾನೆ. ಆ ತರಹ ಗೃಹಸ್ಥ ಕರ್ಮದ ಅಂಗವಾಗಿ ವೇದವನ್ನು ಸನ್ಯಾಸಿಗಳು ಬಳಸೋದಿಲ್ಲ, ಕೇವಲ ಅಧ್ಯಾತ್ಮ ಅರ್ಥದಲ್ಲಿ ಮಾತ್ರ ಬಳಸ್ತಾರೆ. ಅದೆಲ್ಲವೂ ಕೂಡ ಅಪೇತ ಕೃತ್ಯವೇ. ಹೀಗೆ ಎಲ್ಲ ಕೆಲಸವನ್ನು ಮುಗಿಸಿ ಪ್ರವರಜಂತಂ ಸನ್ಯಾಸ ತೆಗೆದುಕೊಂಡು ದಡದಡನೆ ನಡೆದು ಹೋಗ್ತಾ ಇದ್ದಾಗ ಮಗನ ಮೇಲಣ ಮಮತೆಯಿಂದ ವೇದವ್ಯಾಸರು ಮಗನೇ ಅಂತ ಕೂಗಿದರಂತೆ. ಆಗ ವೇದವ್ಯಾಸರು ಕೂಗಿದಾಗ ಶುಕಾಚಾರ್ಯರು ಉತ್ತರ ಕೊಡಲಿಲ್ಲ, ಮರಗಳು ಮಾರ್ನುಡಿದವು. ಅಂತಹ ಎಲ್ಲ ಜೀವರ ಮನಸ್ಸಿನ ಒಳಗಡೆ ಇದ್ದು ನಿಯಂತ್ರಣ ಮಾಡ್ತಾ ಇರುವ ಶುಕಾಚಾರ್ಯರು ನಮ್ಮ ಗುರುಗಳು, ಅವರಿಗೆ ನಮ್ಮ ನಮಸ್ಕಾರ. ಈಗ ಒಂದು ಕ್ಲಿಯರ್ ಪಿಕ್ಚರ್ ಬಂದಿರುತ್ತೆ. ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ
ಅಧ್ಯಾತ್ಮದೀಪಮತಿತಿತೀರಿಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣ ಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಮತ್ತೆ ನಮ್ಮ ಗುರುಗಳನ್ನು ನಮಸ್ಕಾರ ಮಾಡ್ತೇನೆ. ಯಸ್ವಾನುಭಾವಂ, ಯಾರು ಸ್ವರೂಪಭೂತವಾಗಿರುವ ಮಹಿಮೆ ಇರುವ, ಅಖಿಲ ಶ್ರುತಿಸಾರಂ, ಎಲ್ಲ ವೇದಗಳು ಪ್ರತಿಪಾದನೆ ಮಾಡುವ, ಅಧ್ಯಾತ್ಮದೀಪಂ, ಜೀವಕ್ಕೆ ಬೆಳಕು ನೀಡುವಂತಹ, ದೇವರು ಅನ್ನುವ ಒಂದು ಬೆಳಕನ್ನು ಕತ್ತಲಲ್ಲಿ ಬಿದ್ದು ಒದ್ದಾಡುವ ಸಂಸಾರಿಗಳಿಗೆ ಕರುಣೆಯಿಂದ ಇತ್ತ ನಮ್ಮ ಶುಕಾಚಾರ್ಯರು, ನಮ್ಮ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅತಿತಿತೀರಿಷತಾಂ ತಮೋಂಧಂ, ಈ ಸಂಸಾರವೆಂಬ ಕಡುಗತ್ತಲೆಯನ್ನು, ಅರಿವುಗೇಡಿತನವೆಂಬ ಕತ್ತಲೆಯನ್ನು ದಾಟಲಿಕ್ಕೆ ನಮ್ಮ ಗುರುಗಳು ಒಂದು ದೀಪವನ್ನು ಕೊಟ್ಟರು. ಅದರ ಹೆಸರು ನಾರಾಯಣ ಅಂತ. ಭಾಗವತ ಪುರಾಣದ ಮೂಲಕ ಈ ಶ್ರೀಹರಿ ತತ್ವದ ಪೂರ್ಣ ಆಯಾಮವನ್ನು ನಮಗೆ ತೆರೆದು ತೋರಿದ್ದಾರೆ. ನಾವು ಅರ್ಥ ಮಾಡಿಕೊಳ್ಳುವಂಥದ್ದನ್ನು ಆ ತರಹದ ಮುನಿಗಳಿಗೆ ಗುರುವಾಗಿರುವ, ಮುನಿಗಳಿಗೂ ಮುನಿಯಾದ ನಮ್ಮ ಗುರುಗಳು ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತೇನೆ. ಇಷ್ಟು ಹೇಳಿದ ಮೇಲೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ನಾರಾಯಣಂ, ಈ ಗ್ರಂಥದ ಪ್ರತಿಪಾದ್ಯನಾದ ದೇವತೆ ನಾರಾಯಣ. ಈ ಗ್ರಂಥವನ್ನು ಓದಬೇಕಲ್ಲ, ಗ್ರಂಥವನ್ನು ಓದಿಸಲಿಕ್ಕೆ ಒಬ್ಬರ ಅನುಗ್ರಹ ಬೇಕು. ಅವನೇ ನರೋತ್ತಮ, ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನ ಅನುಗ್ರಹ ಇದ್ದರೆ ಈ ಗ್ರಂಥವನ್ನು ಓದುವಂತಹ ಒಂದು ಶಕ್ತಿ ನಮಗೆ ಬರುತ್ತೆ, ಭಾಗ್ಯ ನಮಗೆ ದೊರಕತ್ತೆ. ಈ ಗ್ರಂಥವನ್ನು ಓದುವ ತ್ರಾಣ ಬರಬೇಕು ಅಂದರೆ ಮುಖ್ಯ ಪ್ರಾಣ ಬೇಕು, ಅವನೇ ನರೋತ್ತಮ. ಅದಕ್ಕೆ ಅವನಿಗೆ ನಮಸ್ಕಾರ ಅಂತಂದು. ನರಂ ಚೈವ ಅಂದರು. ಶೇಷನ ಅನುಗ್ರಹ ಇಲ್ಲದೆ ಪಂಚರಾತ್ರವನ್ನು ಮತ್ತು ಪುರಾಣವನ್ನು ಮುಟ್ಲಿಕ್ಕೇ ಆಗುವುದಿಲ್ಲ. ಶೇಷನ ಅನುಗ್ರಹ, ಮುಖ್ಯ ಪ್ರಾಣನ ಅನುಗ್ರಹ ಇಲ್ಲದೆ ಹೋದರೆ ಇಲ್ಲಿ ಇರ್ತಾರೆ, ಪಕ್ಕದಲ್ಲಿರ್ತಾರೆ, ಕೇಳುವ ಅಂತ ಮನಸ್ಸು ಬರೋಲ್ಲ. ಹಾಗಾಗಿಬಿಡುತ್ತೆ. ತಮಾಷೆ ಅಲ್ಲ, ಅದು ಕಡಿಮೆ ಭಾಗ್ಯ ಅಲ್ಲ. ಪುರಾಣವನ್ನು ಚಿಂತನೆ ಮಾಡೋದು, ಮಹಾಭಾರತವನ್ನು ಚಿಂತನೆ ಮಾಡೋದು ಅದು ಕಡಿಮೆ ಭಾಗ್ಯ ಅಲ್ವೇ ಅಲ್ಲ. ಅದು ಬಹಳ ದೊಡ್ಡ ಭಾಗ್ಯ ಬೇಕದಕ್ಕೆ. ಆದ್ದರಿಂದಾಗಿ ಅವರಿಗೆ ನಮಸ್ಕಾರ ಅಂದು. ದೇವೀಂ, ಲಕ್ಷ್ಮೀದೇವಿ ನಮಗೆ ಆ ಭಾಗ್ಯ ಕೊಟ್ಟರೆ ನಾವು ಓದ್ತೇವೆ. ಲಕ್ಷ್ಮೀದೇವಿ ಆ ಭಾಗ್ಯವನ್ನೇ ಕೊಡಲಿಲ್ಲ ಅಂದರೆ, ಬೇಕಾದಷ್ಟು ಜನ ಸಂಸ್ಕೃತವನ್ನು ಓದಿ ತರ್ಕಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಕಾಡೆಮಿಕ್ಕಾಗಿ ಬೆಳೆದು ಎಲ್ಲಿಯೋ ಕೆಲಸ ಮಾಡಿಕೊಂಡಿದ್ದು ಭಾಗವತವನ್ನು ಓದದೇ ಸತ್ತವರು ಇದ್ದಾರೆ. ತರ್ಕಶಾಸ್ತ್ರವನ್ನು ಓದಿ ಕಡೆಗೂ ಭಾಗವತವನ್ನು ಮುಟ್ಟದೆ ಹಾಗೇ ಸತ್ತು ಹೋದವರೂ ಇದ್ದಾರೆ. ಅದರಿಂದಾಗಿ ನಾವು ಅತ್ಯಂತ ಸಾಮಾನ್ಯವಾದದ್ದನ್ನು ಓದ್ತಾ ಇರ್ತೇವೆ ಅನ್ನುವ ಭಾವನೆ ಬೇಡ. ಅತ್ಯಂತ ಕಠಿಣ ಈ ದಾರಿಗೆ ಬರುವುದು. ಅದಕ್ಕೆ ಹೇಳಿದ್ರು ದೇವೀಂ ಅಂದರು. ಸರಿ, ಈ ಭಾಗ್ಯ ನಮಗೆ ಹೇಗೆ ಬರಬೇಕು? ಮಾತುಗಳ ಮೂಲಕ ತಾನೇ ಬರಬೇಕು. ಸರಸ್ವತೀಂ ವಾಗ್ದೇವಿ, ಅವಳಿಗೆ ನಮಸ್ಕಾರ. ಈ ತರಹದ ಒಂದು ಪುರಾಣವನ್ನು ನಮಗೆ ಇತ್ತವರು ಒಬ್ಬರು, ಅವರು ವೇದವ್ಯಾಸರು. ಅವರು ಕೊಡದೇ ಹೋಗಿದ್ದಿದ್ರೆ ನಾವೇನು ಓದ್ತಾ ಇದ್ವಿ? ವ್ಯಾಸಂ ಅಂದರು. ಅದರಿಂದಾಗಿ ಇಷ್ಟು ಜನ, ನಾರಾಯಣಂ ಗ್ರಂಥ ಪ್ರತಿಪಾದ್ಯ, ಅವನೇ ಈ ಗ್ರಂಥವನ್ನು ನಮಗೆ ಕೊಟ್ಟಿದ್ದು. ವ್ಯಾಸಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ. ಇವರನ್ನು ನಮಸ್ಕರಿಸಿ ನಾವು ಗ್ರಂಥವನ್ನು ಹೇಳ್ತೇವೆ ಅಂತ ಪ್ರತಿಯೊಬ್ಬ ಪುರಾಣಿಕರು ಪ್ರತಿಜ್ಞೆ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಈ
ಇಷ್ಟು ಜನರನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ಮಹಾಭಾರತವನ್ನು ಹೇಳಬೇಕಾದ್ರೆ ಜಯ ಮುದೀರಯೇ ಅನ್ಬೇಕು. ಜಯ ಅಂದರೆ ಮಹಾಭಾರತ, ಗ್ರಂಥ ಮುದೀರಯೇ ಅಂತಂದರೆ ಎಲ್ಲ ಗ್ರಂಥಗಳಿಗೂ ಹೇಳಬೇಕು, ವಿಶೇಷತಃ ಭಾಗವತ. ಹೀಗಾಗಿ ಮಹಾಭಾರತವನ್ನು ಹೇಳುವಾಗ ಜಯ ಮುದೀರಯೇ ಅಂತ ಹೇಳೋದು, ಭಾಗವತವನ್ನು ಹೇಳಬೇಕಾದ್ರೆ ಗ್ರಂಥ ಮುದೀರಯೇ ಅಂತನ್ನೋದು. ಇಷ್ಟು ತಮ್ಮ ಗುರುಗಳಿಗೆ ನಮಸ್ಕರಿಸಿ, ತಮ್ಮ ಗುರು ಪರಂಪರೆಗೆ ನಮಸ್ಕರಿಸಿ ಸೂತ ಪುರಾಣಿಕರು ಈಗ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಮುನಯಸ್ಸಾಧು ಪೃಷ್ಟೋಹಂ ಭವದ್ಭಿರ್ಲೋಕಮಂಗಳಂ ಯತ್ಕೃತಃ ಕೃಷ್ಟತಂ ಪೃಷ್ಣಃ ಯೇನಾತ್ಮ ಸುಪ್ರಸೀದತಿ. ಮುನಯಃ, ಎಲೈ ಮುನಿಗಳೇ, ಸಾಧು ಪೃಷ್ಟಃ, ಒಳ್ಳೆಯ ಸಂಗತಿಯ ಬಗೆಗೆ ಪ್ರಶ್ನೆ ಮಾಡಿದ್ದೀರಾ. ಈ ಪ್ರಶ್ನೆ ಅನ್ನೋದು ಲೋಕಮಂಗಳ. ಮುಂದಿನ ಜನಾಂಗವೂ ಕೇಳಿಸಿಕೊಂಡ್ರೆ ಅವರಿಗೂ ಮಂಗಳ ಆಗುತ್ತೆ. ಆ ತರಹದ ಪ್ರಶ್ನೆಯನ್ನು ನೀವು ಮಾಡಿದ್ದೀರ. ಯತ್ ಕೃತ ಕೃಷ್ಣ ಸಂಪ್ರಶ್ನ, ಯಾಕೆ ಅಂದರೆ ನೀವು ಕೇಳಿದ್ದು ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಏನಾತ್ಮ ಸುಪ್ರಸೀದತಿ, ಈ ಪ್ರಶ್ನೆಗೆ ನಾವು ಕೊಡುವ ಉತ್ತರ ಅಂತನ್ನೋದು ಆತ್ಮ ಆಶು ಪ್ರಸೀದತಿ. ಮೊದಲು ಮನಸ್ಸು ನೆಮ್ಮದಿಯಿಂದ ಇರುತ್ತೆ, ಆಮೇಲೆ ಜೀವವೇ ನೆಮ್ಮದಿಯಿಂದ ಕೂಡುತ್ತೆ. ಮೊದಲು ಮನಸ್ಸಿನ ನೆಮ್ಮದಿ, ಮನಸ್ಸಿನ ನೆಮ್ಮದಿ ಬಂದಾಗ ದೇಹ ಆರಾಮವಾಗತ್ತೆ, ಶಾಂತವಾಗತ್ತೆ. ಯಾವಾಗ ಮನಸ್ಸು ಮತ್ತು ದೇಹಗಳು ಶಾಂತವಾಗುತ್ತವೋ, ಪ್ರಸನ್ನವಾಗುತ್ತವೋ, ಆವಾಗ ಜೀವಸ್ವರೂಪವು ಶಾಂತವಾಗಿರುತ್ತೆ. ಅದೇ ಆನಂದದ ದಾರಿ. ಸವೈ ಪುಂಸಾಂ ಪರೋ ಧರ್ಮ ಯತೋ ಭಕ್ತಿರಧೋಕ್ಷಜೆ ಅಹೈತುಕ್ಯ ವ್ಯವಹಿತ ಯಯಾತ್ಮಾಶು ಪ್ರಸೀದತಿ. ದೇವರ ಬಗ್ಗೆ ಪ್ರಶ್ನೆ ಮಾಡೋದು ಯಾಕೆ ಅಂದರೆ ದೇವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ದೇವರ ಬಗ್ಗೆ ತಿಳ್ಕೊಂಡು ಏನಾಗಬೇಕಿದೆ ಅಂದರೆ ಭಕ್ತಿ ಬರಬೇಕಿದೆ. ಆ ಭಕ್ತಿ ಅಂತನ್ನೋದು ಅಹೈತುಕಿ ಅವ್ಯವಹಿತ, ಅದೇ ಪರಮಧರ್ಮ. ಸವೈ ಪುಂಸಾಂ ಪರೋ ಧರ್ಮ, ಎಲ್ಲ ಧರ್ಮ ಅಂತನ್ನೋದು ಭಕ್ತಿಯ ಮೇಲೆ ಡಿಪೆಂಡ್ ಆಗಿದೆ. ಭಕ್ತಿ ಇಲ್ಲದೆ ಧರ್ಮ ಇಲ್ಲ. ಭಕ್ತಿ ಇಲ್ಲದೆ ಮಾಡುವ ಧರ್ಮ ಅದೊಂದು ಶಿಸ್ತು ಅಷ್ಟೆ. ಈ ತರಹ ಇರಬೇಕು, ಈ ತರಹ ಇರಬೇಕು, ಈ ತರಹ ಇರಬೇಕು, ಅದೊಂದು ಶಿಸ್ತು. ಭಕ್ತಿಯಿಂದ ಕೂಡಿದ ಚಟುವಟಿಕೆ ಅಂತನ್ನೋದು ಅದು ಭಕ್ತಿ ಸಾಧಕ. ಆದರೆ ಅಂತಿಮವಾಗಿ ಈ ತರಹ ಎಲ್ಲ ಕಟ್ಟುಪಾಡುಗಳನ್ನು ಯಾಕೆ ಅನುಸರಿಸಬೇಕು ಅಂತಂದರೆ ಭಕ್ತಿ ಬರಬೇಕು ಅಂತ. ಅದರಿಂದ ಸವೈ ಪುಂಸಾಂ ಪರೋ ಧರ್ಮ ಯತೋ ಭಕ್ತಿರಧೋಕ್ಷಜೆ ಅಹೈತುಕಿ. ಆ ಭಕ್ತಿ ಎನ್ನುವುದು ಅಹೈತುಕಿ, ಯಾವ ಪ್ರಯೋಜನಕ್ಕಾಗಿಯೂ ಮಾಡಿದ್ದಾಗಿರಬಾರದು. ಅವ್ಯವಹಿತ, ಯಾವುದಾದ್ರೊಂದು ಜೀವನದಲ್ಲಿ ತೊಂದರೆ ಬಂದರೆ ಆಗ ದೇವರಿಗೆ ತಿರುಗಿ ಬೀಳುವವರು ಬಹಳ ಜನ ಇದ್ದಾರೆ. ಆ ತರಹ ಇರಬಾರದು. ಬಹಳ ಜನ ಏನು ಅಂತಂದರೆ ಚೆನ್ನಾಗಿದ್ದಾಗ ದೇವರನ್ನು ಎಷ್ಟು ನೆನಪಿಸಿಕೊಂಡಿದ್ದೇವೆ ಅಂತನ್ನೋದನ್ನು ನೋಡೋಲ್ಲ ಅವರು. ಅಕಸ್ಮಾತ್ ಸಣ್ಣ ತೊಂದರೆ ಆದರೆ ದೇವರ ವಿರುದ್ಧ ತಿರುಗಿ ಬೀಳುತ್ತಾರೆ. ಹಾಗೆ ಅದು ಅಗತ್ಯ ಇಲ್ಲ. ಅದು ಅಹೈತುಕಿ ಆಗಿರಬೇಕು. ಒಂದು ಅವ್ಯವಹಿತ, ನಿರಂತರವಾಗಿ ಇರಬೇಕು. ಯಯಾ ಆತ್ಮ ಆಶು ಪ್ರಸೀದತಿ. ಜೀವ ತಣಿಯೋದು ಅಂತಂದರೆ ಭಕ್ತಿಯಿಂದ ಮಾತ್ರ, ಹೊರಗಡೆಯ ಪದಾರ್ಥಗಳಿಂದಲ್ಲ ಅಂತ ಎಲ್ಲರಿಗೂ ಗೊತ್ತು. ಅತ್ಯಂತ ಸುಖ ಸಾಮಗ್ರಿಯ ನಡುವೆ ಕುಳಿತಿದ್ದರೂ ಕೂಡ ಸಿಟ್ಟೋ ಇನ್ನೇನೋ ಬಂದು ಉರಿತಾ ನಾವು ದುಃಖವನ್ನು ಅನುಭವಿಸ್ತಾ ಇರ್ತೇವೆ. ಸಿಟ್ಟು ಅಂತನ್ನೋದು ದುಃಖದ ಇನ್ನೊಂದು ರೂಪವೇ. ವಿಪರೀತ ಕಿರಿಕಿರಿಯಾಗಿ ಆ ಒಳಗಡೆಯ ಕಿರಿಕಿರಿಯನ್ನು ಬೇರೊಬ್ಬರ ಮೇಲೆ ಹಾರಿಸೋದು. ಅದರಿಂದ ಭಕ್ತಿ ಅಂತನ್ನೋದು ನಮ್ಮಲ್ಲಿ ಜಾಗೃತವಾಗಿತ್ತು ಅಂತಂದರೆ ಶಾಂತವಾಗಿರ್ತೇವೆ. ಯಯಾ ಆತ್ಮ ಆಶು ಪ್ರಸೀದತಿ ವಾಸುದೇವೇ ಭಗವತಿ
ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಚು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ. ವಾಸುದೇವೇ ಭಗವತಿ, ಪರಮಾತ್ಮನಲ್ಲಿ ಭಕ್ತಿ ಅನ್ನುವ ಉಪಾಯವನ್ನು ನಾವು ಮಾಡಲು ಶುರು ಮಾಡಿದಾಗ ಜನಯತಿ ಆಶು ವೈರಾಗ್ಯಂ, ನಮಗೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದಾಗ ಏನು ಮಾಡ್ತೇವೆ, ನಾವು ದೇವರನ್ನು ತಿಳಿದುಕೊಳ್ಳುವ ಅಂತ ಕೂಡ್ತೇವೆ. ಇಲ್ಲಾಂದರೆ ಈ ಸಂದರ್ಭದಲ್ಲಿಯೂ ಕೂಡ ಹಣ ಗಳಿಸುವ ಇನ್ಯಾವುದಾದ್ರೂ ಮಾರ್ಗವನ್ನು ನೋಡೋಣವೇ ಅಂತ ಓಡ್ತಾ ಇರ್ತೇವೆ. ಅದರಿಂದಾಗಿ ಭಕ್ತಿ ಬಂತು ಅಂದರೆ ಸ್ವಲ್ಪ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ಅನ್ನೋದು ಜ್ಞಾನವನ್ನು ಕೊಡುತ್ತೆ. ಆ ಜ್ಞಾನ ಅನ್ನೋದು ಅಹೈತುಕ, ಯಾವುದೋ ಒಂದು ದೃಷ್ಟಿ ಇಟ್ಟುಕೊಂಡು ಪಡೆಯುವ ಜ್ಞಾನ ಆಗಿರಲ್ಲ. ನಾವು ಹೊರಗಡೆಯ ಓದನ್ನು ಏನು ಓದ್ತೇವೆ, ಈ ಕೋರ್ಸ್ ಮಾಡೋದು ಆ ಕೋರ್ಸ್ ಮಾಡೋದು ಅದೆಲ್ಲ ಕೆಲಸಕ್ಕಾಗಿ. ಆದರೆ ನಮಗಾಗಿ ನಾವು ಮಾಡಿಕೊಳ್ಳುವ ಜ್ಞಾನ, ಅದು ಜ್ಞಾನ ಅಂತ ಒಂದಿದ್ದರೆ ಅದು ಪರಮಾತ್ಮನ ಜ್ಞಾನ. ಅದರಿಂದ ಜ್ಞಾನಂಚ ಯದಹೈತುಕಂ ಅಂದರು. ಈ ಭಕ್ತಿಯ ಉದ್ದೇಶವನ್ನು, ಈ ಭಾಗವತ ಗ್ರಂಥದ ಉದ್ದೇಶವನ್ನು ಇಡೀ ಜನಜೀವನದಲ್ಲಿ ಯಾವ ರೀತಿ ಹಾಸುಹೊಕ್ಕಾಗಿದೆ ಅನ್ನೋದನ್ನು ತೋರಿಸ್ತಾರೆ. ಭಾಗವತದ ಉದ್ದೇಶ ಏನು, ಮತ್ತು ಅನಿವಾರ್ಯವಾಗಿ ನಾವು ಯಾಕೆ ಭಾಗವತವನ್ನು ಓದಬೇಕು ಅನ್ನೋದಕ್ಕೆ ಮುಂದಿನ 3 ಶ್ಲೋಕವನ್ನು ನಿರೂಪಣೆ ಮಾಡ್ತಾರೆ. ಇದಕ್ಕೆ ಬಹಳ ಆಯಾಮಗಳಿದೆ, ನೀವು ಎಷ್ಟು ಯೋಚನೆ ಮಾಡಿದ್ರೆ ಅಷ್ಟು ಯೋಚನೆ. ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ಯದಿರತಿಂ ಶ್ರಮ ಏವ ಹಿ ಕೇವಲಂ. ನಾವು ಧರ್ಮವನ್ನು ಮಾಡಿದ್ದೇವೆ. ಧರ್ಮ ಅಂದರೆ ಏನು? ನಮ್ಮ ಪ್ರಕಾರ ವರ್ಣ ಆಶ್ರಮ ಉಚಿತವಾದ ಧರ್ಮ. ನಾವು ಯಾವ ವರ್ಣದಲ್ಲಿ ಇರ್ತೇವೆ ಅದನ್ನೊಳಗೊಂಡ ಧರ್ಮ. ಇನ್ನು ಯಾವ ಆಶ್ರಮದಲ್ಲಿ ಇರ್ತೇವೆ ಆ ಆಶ್ರಮಕ್ಕೆ ಉಚಿತವಾದ ಧರ್ಮ. ನಮ್ಮದು ಏನೊಂದು ಜೀವನದ ಶೈಲಿ ಅಂತ ರೂಪಿಸಿರ್ತೀವಿ, ಅದರಿಂದ ಬೇರೊಬ್ಬರಿಗೆ ತೊಂದರೆಯಾಗದೆ ನ್ಯಾಯಾರ್ಜಿತವಾಗಿ ನಾವು ಗಳಿಸಿದ ಹಣದಿಂದ ನಾವು ಹೊಂದುವ ಕಾಮವೂ ಧರ್ಮವೇ. ಆ ಧರ್ಮ ನಾವು ಚೆನ್ನಾಗಿ ಮಾಡಿದ್ದೇವೆ ಅಥವಾ ಹೋದ ಜನ್ಮದಲ್ಲಿ ಧರ್ಮ ಮಾಡಿದ್ದೇವೆ ಅನ್ನೋದಕ್ಕೇನು ಪ್ರೂಫು? ನಿಮಗೆ ದೇವರ ಕಥೆಯಲ್ಲಿ ಆಸಕ್ತಿ ಉಂಟಾ? ಅದೇ ಪ್ರೂಫ್, ಧರ್ಮವನ್ನು ಚೆನ್ನಾಗಿ ಮಾಡಿದ್ದೇವೆ ಅಂತ. ಅದು ಇಲ್ವಾ? ಇಲ್ಲ. ಧರ್ಮವನ್ನು ಚೆನ್ನಾಗಿ ಮಾಡಿದ್ದೇವೆ ಅನ್ನೋದಕ್ಕೇನು ಪ್ರೂಫು? ದೇವರ ಕಥೆಯಲ್ಲಿ ಆಸಕ್ತಿ ಹುಟ್ಟೋದೇ ಪ್ರೂಫ್. ಇಲ್ಲ, ನಾವು ಮಾಡಿದ್ದೇವೆ, ಬಹಳ ಕಟ್ಟುನಿಟ್ಟಾಗಿ ನಡೆದುಕೊಂಡಿದ್ದೇವೆ, ಬಹಳ ದೈನಂದಿನ ಕ್ರಿಯೆಗಳನ್ನು ಚೆನ್ನಾಗಿ ಮಾಡಿದ್ದೇವೆ. ಇದ್ಯಾವುದೂ ಕೂಡ ನೀವು ಧರ್ಮವನ್ನು ಚೆನ್ನಾಗಿ ಮಾಡಿದ್ದೀರಾ ಅನ್ನೋದಕ್ಕೆ ಪ್ರೂಫೇ ಅಲ್ಲ. ದೇವರ ವಿಚಾರದಲ್ಲಿ ಆಸಕ್ತಿ ಉಂಟಾಯ್ತಾ, ಧರ್ಮ ಮಾಡಿದ್ದೀರಾ ಅಂತ ಅರ್ಥ. ಇಲ್ಲ, ನಾವು ಯಾಗ ಮಾಡಿದೆವು, ಯಜ್ಞ ಮಾಡಿದೆವು, ವ್ರತಗಳನ್ನು ಮಾಡಿದೆವು, ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿ ಬಂದೆವು, ದೇವರಲ್ಲಿ ಆಸಕ್ತಿ ಹುಟ್ಟಲಿಲ್ಲ ಅಂದರೆ ಶ್ರಮ ಏವ ಹಿ ಕೇವಲ, ಅದು ಶ್ರಮ ಅಷ್ಟೆ. ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ ನಾರ್ಥೋರ್ಥಾಯೇಹ ಕಲ್ಪ್ಯತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ. ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಈ ಜೀವನದಲ್ಲಿ ನಾವು ಮಾಡಲಿಕ್ಕಿರೋದೇ 3: ಧರ್ಮ, ಅರ್ಥ, ಕಾಮ. ಧರ್ಮ ನಮ್ಮ ಕರ್ತವ್ಯ, ಅರ್ಥ ಆ ಕರ್ತವ್ಯವನ್ನು ಮಾಡಿ ಬಂದದ್ದರಿಂದ ನಮಗೆ ಸಿಗುವ ಸಂಪತ್ತು. ಅದಾದ ಮೇಲೆ ಕಾಮ, ಆಪವರ್ಗ್ಯಸ್ಯ ಧರ್ಮಸ್ಯ, ಈ ಆನಂದವನ್ನು ಹೊಂದಬೇಕು, ಜೈವಿಕವಾದ ಆನಂದವನ್ನು ಹೊಂದಬೇಕು ಅಂತ ನಮಗೆ ಅನಿಸುತ್ತೆ. ಅದಕ್ಕಾಗಿ ಮಾಡುವ ಧರ್ಮಕ್ಕೆ ಹಣ ಅನ್ನೋದು ಪ್ರಯೋಜನವೇ ಅಲ್ಲ. ಯಾಕೆ ಅಂದರೆ ಹಣ ಅನ್ನೋದು ಹಣಕ್ಕಾಗಿ ಇರೋದಲ್ಲ. ಹಣ ಅನ್ನೋದು ಯಾವುದೇ ಆಗಲಿ, ನಮ್ಮ ಚಟುವಟಿಕೆ ಅನ್ನೋದು ಇನ್ವೆಸ್ಟ್ಮೆಂಟ್ ಆಗೋದು ಯಾವಾಗ ಅಂತಂದರೆ, ಯಾವುದೇ ಒಂದು ಸಂಗತಿ ಇನ್ವೆಸ್ಟ್ಮೆಂಟ್ ಆಗೋದು ಬೇರೆ ರೂಪದಲ್ಲಿ ಬರುವಾಗ. ಈಗ ಧರ್ಮ ಅಂತನ್ನುವ ಕ್ರಿಯೆ,
ಆ ಕ್ರಿಯೆ ಮಾಡಿದ್ರಿಂದಾಗಿ ಏನು ನಮಗೆ ಸಿಗತ್ತೆ? ಅದು ಒಂದು ಹಣವೇ, ನಮ್ಮ ಸಂಪತ್ತು. ಧರ್ಮ ಅನ್ನೋದು ಒಂದು ಸಂಪತ್ತು. ಆ ಧರ್ಮದಿಂದ ನಮಗೆ ಅರ್ಥ, ಸಂಪತ್ತು ಬರುತ್ತೆ. ಧರ್ಮಸ್ಯ ಹಿ ಆಪವರ್ಗಸ್ಯ ನಾರ್ಥೋರ್ಥಾಯೇಹ ಕಲ್ಪತೆ. ಆ ಅರ್ಥಕ್ಕೆ ಮತ್ತೆ ಅರ್ಥ ಅನ್ನೋದು ಪ್ರಯೋಜನ ಅಲ್ಲ. ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಸ್ಮೃತಃ ಅರ್ಥೈಕಾಂತಸ್ಯ ಅರ್ಥಸ್ಯ. ಆ ಹಣದಿಂದ ನಾವು ಧರ್ಮ ಕಾರ್ಯವನ್ನು ಮಾಡದೆ ಹೋದರೆ ಏನೊಂದು ಕಾಮ ಸಿಗುತ್ತೆ, ಅದು ಲಾಭವೂ ಅಲ್ಲ. ಅದರಿಂದ ಜಗತ್ತಿನಲ್ಲಿ ಧರ್ಮ ಮಾಡಿದರೆ ಅರ್ಥ, ಅರ್ಥ ಮಾಡಿದರೆ ಕಾಮ. ಆ ಕಾಮ ಅನ್ನೋದು ಮತ್ತೆ ನೇರದ ದಾರಿಯಲ್ಲಿ ಬಂದು ಮೋಕ್ಷಕ್ಕೆ ಸಾಧನ ಆಗಬೇಕು. ಹೀಗಾಗದೇ ಹೋದರೆ ಒಂದು ಚಕ್ರವೇ ಪರಿವೃತ್ತವಾಗೋದಿಲ್ಲ. ಚಕ್ರ ಪರಿವೃತ್ತ ಆಗಬೇಕು ಅಂತಂದರೆ ಇದೇ ರೀತಿ ಇರಬೇಕು. ಅದನ್ನು ನಿರೂಪಣೆ ಮಾಡ್ತಾರೆ. ಧರ್ಮಸ್ಯ ಹಿ ಆಪವರ್ಗ್ಯಸ್ಯ ನಾರ್ಥೋರ್ಥ ಏಹ ಕಲ್ಪ್ಯತೆ. ಧರ್ಮ ಅನ್ನೋದು ಮೋಕ್ಷಕ್ಕಾಗಿ ಇರುವಂಥದ್ದು. ಮೋಕ್ಷಕ್ಕಾಗಿ ಇರುವಂತಹ ಧರ್ಮ, ಅದಕ್ಕೆ ಫಲ ಹಣ ಅಲ್ಲ. ಹಣ ಅನ್ನೋದು ಧರ್ಮ ಮಾಡಲಿಕ್ಕಾಗಿ ಇರುವಂಥದ್ದು, ಅದಕ್ಕೆ ಪ್ರಯೋಜನ ಕಾಮ ಅಲ್ಲ. ಸರಿ, ಕಾಮದ ಪ್ರಯೋಜನ ಏನು? ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವತಿ ಯಾವತ. ಕಾಮದ ಪ್ರಯೋಜನ ಇಂದ್ರಿಯ ಪ್ರೀತಿ ಅಲ್ವೇ ಅಲ್ಲ. ಯಾಕೆಂದರೆ ಇಂದ್ರಿಯ ಪ್ರೀತಿ ಅನ್ನೋದು, ಇಂದ್ರಿಯ ತೃಪ್ತ ಆಗೋದು ಮೊದಲನೇ ಬಾರಿ ಮಾತ್ರ. ಮೊದಲನೇ ಬಾರಿ ಭೋಗವನ್ನು ಅನುಭವಿಸುವಾಗ ಮಾತ್ರ ತೀರಾ ಸ್ಪರ್ಶ ಸುಖ ಅನ್ನೋದೊಂದು ಬಿಟ್ಟರೆ ಉಳಿದಂತೆ ಎಲ್ಲವೂ ಕೂಡ, ಉದಾಹರಣೆಗೆ ಒಂದು ಒಳ್ಳೆ ಲಕ್ಸುರಿ ಅಂತ ನಾವು ಇವತ್ತೇನು ಅಂದ್ಕೊಂಡಿದ್ದೇವೆ, ಅದು ವಿಮಾನದಲ್ಲಿ ಹೋಗೋದೋ ಅಥವಾ ಯಾವುದೋ ಒಂದು ಕಾರಿನಲ್ಲಿ ಓಡಾಡೋದೋ, ಅದು ಲಕ್ಸುರಿ ಅಂತ ನಾವು ಅಂದ್ಕೊಂಡಿರ್ತೇವೆ. ಯಾವಾಗ ಮೊದಲನೇ ಬಾರಿ ಹೋದಾಗ ಒಂದು ರೋಮಾಂಚನ ಇರುತ್ತೆ. ಒಂದು ಒಳ್ಳೆ ಏರ್ ಕಂಡೀಷನ್ಡ್ ಇರುವ ಬೋಗಿಯಲ್ಲಿ ಕೂತು ರೈಲಿನಲ್ಲಿ ಪ್ರಯಾಣ ಮಾಡೋದು ಮೊದಲನೇ ಬಾರಿಗೆ ಅದು ಎಕ್ಸೈಟ್ಮೆಂಟ್ ಇರುತ್ತೇನೋ, ಮೊದಲನೇ ಬಾರಿಗೆ ಅದು ಕಾಮ, ಅದು ಆನಂದವನ್ನು ನೀಡುತ್ತೆ. ಆದರೆ ಆಮೇಲೆ ಅದು ಇಂದ್ರಿಯ ಪ್ರೀತಿ ಆಗಲ್ಲ, ಅಗತ್ಯವಾಗಿ ಬದಲಾಗಿರುತ್ತೆ. ಅದರಿಂದಾಗಿ ಕಾಮಕ್ಕೆ ಇಂದ್ರಿಯ ಪ್ರೀತಿ ಪ್ರಯೋಜನ ಅಲ್ಲ. ಹಾಗಾದರೆ ಕಾಮದ ಪ್ರಯೋಜನ ಏನು? ಯಾವತಾ ಜೀವತಿ ಅಂದರು. ಎಷ್ಟರ ಮಟ್ಟಿಗೆ ಜೀವಿಸಬಹುದೋ ಅಷ್ಟು. ಜೀವಸ್ಯ ತತ್ವ ಜಿಜ್ಞಾತೋ ನಾರ್ಥೋ ಯಶ್ಚೇಹ ಕರ್ಮಭಿ. ಅದರಿಂದ ಅಂತಿಮವಾಗಿ ಜೀವ ತತ್ವ ಜಿಜ್ಞಾಸು ಆಗದೆ ಬೇರೆ ದಾರಿಯೇ ಇಲ್ಲ. ಯಾಕೆಂದರೆ ಧರ್ಮ, ಅರ್ಥ, ಕಾಮ ಇವುಗಳ ಮಿತಿ ನಮಗೆ ಗೊತ್ತಾಗ್ತಾ ಇದೆ. ನಾವು ಮಾಡುವ ಧರ್ಮಕ್ಕೆ ಪ್ರಯೋಜನ ಧರ್ಮ ಅಂತೂ ಅಲ್ಲ. ಇದನ್ನು ನಾವು ಬಹಳ ಗಂಭೀರವಾಗಿ ಕೇಳ್ಕೊಳ್ಬೇಕು. ನನಗೆ ಈ ಶ್ಲೋಕಗಳನ್ನು ಎಷ್ಟು ಬಾರಿ ಹೇಳಿದರೂ ಕೂಡ ತೃಪ್ತಿ ಆಗೋದಿಲ್ಲ. ಅಷ್ಟು ಆಯಾಮಗಳಿದೆ ಇದರಲ್ಲಿ, ಅಷ್ಟು ಮುಖಗಳಿವೆ. ಅದರಿಂದಾಗಿ ಇನ್ನೊಮ್ಮೆ ಅದನ್ನು ಹೇಳಿಬಿಡ್ತೇನೆ, ಯಾರು ಬೇಸರ ಮಾಡಿಕೊಳ್ಬೇಡಿ. ಪುನರುಕ್ತಿ ಅಂತ. ಧರ್ಮಸ್ಯ ಹಿ ಆಪವರ್ಗ್ಯಸ್ಯ. ಧರ್ಮಕ್ಕೆ ಪ್ರಯೋಜನ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಬ್ಬ ಈಗಾಗಲೇ ಧರ್ಮವನ್ನು ಮಾಡ್ತಾ ಇರುವವನಿಗೆ ಇನ್ನಷ್ಟು ಧರ್ಮವನ್ನು ಮಾಡಬೇಕು ಅಂತನ್ಸಿದ್ರೆ ಅದು ಪ್ರಯೋಜನವೇ ಅಲ್ಲ ಅನ್ನೋದು ಗಮನದಲ್ಲಿಟ್ಕೊಳ್ಬೇಕು. ಒಬ್ಬ ಕಟ್ಟುನಿಟ್ಟಾಗಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಅಥವಾ ಧರ್ಮ ಅಂತ ಅನ್ನಿಸಿಕೊಂಡ ವ್ರತ ಮೊದಲಾದವುಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನಷ್ಟು ಹೆಚ್ಚು ವ್ರತ, ಇನ್ನಷ್ಟು ಹೆಚ್ಚು ಕಠಿಣವಾದ ಧರ್ಮಕ್ಕೆ ಪ್ರೇರಣೆ ಆಗ್ತಾ ಇದ್ದರೆ, ಕೇವಲ ಆ ಧರ್ಮಕ್ಕೆ ಪ್ರೇರಣೆ ಆಗ್ತಾ ಇದ್ದರೆ ಅದು ಧರ್ಮದ ಪ್ರಯೋಜನ ಅಲ್ಲ. ಮತ್ತಿನ್ನೇನು ಹೇಳಬೇಕು? ಧರ್ಮದ ಪ್ರಯೋಜನ ಕಾಮ ಅಂತ ಅನ್ನಬೇಕು. ಅಲ್ವೇ ಅಲ್ಲ. ಯಾಕೆಂದರೆ ಕಾಮವನ್ನು ಕಟ್ಟಿಯೇ ನಾವು ಧರ್ಮದ ಕಡೆಗೆ ಬಂದಿರ್ತೇವೆ. ಅದರಿಂದಾಗಿ ಧರ್ಮಕ್ಕೆ ಕಾಮವೂ ಪ್ರಯೋಜನ ಅಲ್ಲ. ಹಾಗಾದರೆ ಧರ್ಮದ ಪ್ರಯೋಜನ ಏನು? ಆಪವರ್ಗ್ಯಸ್ಯ ಅಂದರು. ಮೋಕ್ಷವೇ ಧರ್ಮದ ಪ್ರಯೋಜನ. ಅದಕ್ಕೆ ಹಣ ಅನ್ನೋದು ಪ್ರಯೋಜನ ಆಗಲ್ಲ. ಹಣಕ್ಕೆ ಧರ್ಮ ಅನ್ನೋದು ಗುರಿ. ಅದರಿಂದಾಗಿ ಹಣಕ್ಕೆ
ಕಾಮ ಅನ್ನೋದು ಪ್ರಯೋಜನ ಅಲ್ಲ. ಕಾಮಸ್ಯ ನೇಂದ್ರಿಯ ಪ್ರೀತಿ. ಕಾಮದ ಪ್ರಯೋಜನ ಏನು? ಇಂದ್ರಿಯದ ಸುಖ ಅಂತ ಅನ್ನಬೇಡಿ. ಯಾಕೆ ಅಂದರೆ ಅದು ಕೊನೆಗೊಳ್ಳೋದೇ ಇಲ್ಲ. ಒಂದು ಹಂತ ಆದಮೇಲೆ ಅದು ಆ ಲಕ್ಸುರಿ ಹೊರಟು ಹೋಗಿ ಅದು ಡೈಲಿ ನೀಡ್ ಆಗತ್ತೆ, ಅಥವಾ ನಮ್ಮ ಅಗತ್ಯ ಆಗಿಬಿಡುತ್ತೆ. ಆ ಕಾರಣದಿಂದ ಜೀವನಿಗೆ ಸುಖ ಅಂತ ಇದ್ದರೆ, ಧರ್ಮದ ಪ್ರಯೋಜನ ಅಂತ ಒಂದಿದ್ದರೆ ಅದು ತತ್ವ ಜಿಜ್ಞಾಸೆ. ತತ್ವ ಜಿಜ್ಞಾಸೆಯೇ ಧರ್ಮದ ಪ್ರಯೋಜನ. ಅದು ಬಿಟ್ಟು ಇನ್ಯಾವುದೂ ಧರ್ಮದ ಪ್ರಯೋಜನ ಅಲ್ಲ. ಜೀವಸ್ಯ ತತ್ವ ಜಿಜ್ಞಾಸೋ ನಾರ್ಥೋ ಯಶ್ಚೇಹ ಕರ್ಮಭಿ ಅಂದರು. ಅಂದರೆ ಜೀವ ತತ್ವ ಜಿಜ್ಞಾಸು ಆಗಬೇಕು ಅಂತಂದರು. ತತ್ವ ಅಂದರೆ ಏನು ಅಂತ ಪ್ರಶ್ನೆ. ಅದಕ್ಕೆ ಮುಂದೆ ಹೇಳ್ತಾರೆ, ವದಂತಿ ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ತತ್ವವೇತ್ತರೆಲ್ಲ ತತ್ವ ಅಂತ ಅದನ್ನು ಹೇಳ್ತಾರೆ. ಯಾವುದು ತತ್ವಂ, ಯಾವುದು ತತ್ವ? ಅದ್ವಯಂ ಅಂದರು. ಎರಡು ಇಲ್ಲದೆ ಇರೋದು ತತ್ವ. ಏನು ಎರಡಿಲ್ಲ? ದೇವರಿಗೆ ಎರಡೂ ಇಲ್ಲ, ಅದರಿಂದಾಗಿ ದೇವರೇ ಅದ್ವಯ. ದೇವರಿಗೆ ಸಮನಾದವನು ಒಬ್ಬ ಇಲ್ಲ, ಮಿಗಿಲಾದವನು ಇಲ್ಲ, ಆದ್ದರಿಂದಾಗಿ ದೇವರು ಅದ್ವಯ. ಬಾಲ್ಯವೇಯ ಶ್ರುತಿ ಹೀಗೆ ಹೇಳುತ್ತೆ ಅಂತಾರೆ ಆಚಾರ್ಯರು. ಸಪುರುಷಃ ಸೋದ್ವಯಃ ನಹ್ಯೇನಮಭಿ ಕಶ್ಚನ ನಹ್ಯೇನಮತಿ ಕಶ್ಚನ ಇತಿ ಅಂದರು. ಪುರುಷಃ, ನಾರಾಯಣನ ಹೆಸರು ಅದ್ವಯ ಅಂತ. ಯಾಕೆ ಅಂದರೆ ನಹಿ ಏನಂ ಅಭಿ, ಯಾರೂ ಇವನ ಎದುರು ನಿಲ್ಲುವುದಿಲ್ಲ. ನಹಿ ಏನಂ ಅತಿ, ಯಾರೂ ಇವನನ್ನು ಮೀರುವುದಿಲ್ಲ. ಸೋದ್ವಯ ಪುರುಷಸ್ತಸ್ಮಾನ್ನ ಸಮೋ ನಾಧಿಕೋ ಹ್ಯತಃ ಅಂತ ಮಹಾಮೀಮಾಂಸಾ ಅನ್ನುವ ಒಂದು ಗ್ರಂಥದಲ್ಲಿ ಇದೆ. ಇನ್ನು ತತ್ವ ಅಂದರೆ ಏನು ಅಂತ ಅದೇ ಬಾಲ್ಯವೇಯ ಶ್ರುತಿಯಲ್ಲಿ ಇದೆ ಅಂತಾರೆ ಆಚಾರ್ಯರು. ಅತೀತಾನಾಗತೆ ಕಾಲೇ ಯತ್ತಾದೃಚ ಮುದೀರ್ಯತೆ ಕುತಶ್ಚಿದನ್ಯಥಾ ನೇಯ ತತ್ತತ್ವಂ ತತ್ವತೋ ವಿದುಹು. ಹಿಂದೆ ಮುಂದೆ ಯಾವ ಕಾಲದಲ್ಲಿಯೂ ಕೂಡ ಯಾವುದು ಬದಲಾಗುವುದಿಲ್ಲವೋ ಅದನ್ನು ತತ್ವ ಅಂತ ಕರೀತಾರೆ, ಬೇರೆ ಅಲ್ಲ. ಹೀಗಾಗಿ ಆ ತತ್ವವನ್ನು ತತ್ವ ಅಂತ ಕರೀತಾರೆ. ಆ ತತ್ವವನ್ನೇ ಬ್ರಹ್ಮೇತಿ, ಬ್ರಹ್ಮ ಅಂತ ಕೆಲವರು ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ, ಭಗವಾನ್ ಅಂತ ಕರೀತಾರೆ. ಈ ಶ್ಲೋಕದಿಂದ ಮತ್ತೆ ಹಿಂದೆ ಹೋದರೆ, ಜೀವ ದೇವರನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ಅವನ ಬಾಳು ಸಾರ್ಥಕ ಅಂತನ್ನುವ ಒಂದು ತಾತ್ಪರ್ಯ ನಮಗೆ ಸಿಗತ್ತೆ. ಸತ್ತಾ ಮಾತ್ರಂತು ಯತ್ಕಿಂಚಿತ್ ಸರಸಚ್ಚಾವಿಚೇತನಂ ಉಭಾಭ್ಯಾಂ ಭಾಷ್ಯತೆ ಬ್ರಹ್ಮನ್ ಭಗವಾನ್ ಕೇವಲ ಸ್ಮೃತಃ ಅಂದರು. ಸತ್ತಾ ಮಾತ್ರಂ, ಆ ದೇವರು ಅನ್ನುವ ತತ್ವ ಏನಿದೆ ಅದು ಸತ್ತಾ ಮಾತ್ರ, ಅಂದರೆ ಆನಂದ ಮಾತ್ರ. ಈ ಆನಂದ ಮಾತ್ರ, ಸತ್ತ ಅನ್ನೋದಕ್ಕೆ ಆನಂದ ಅಂತ ಹೇಗೆ ಅರ್ಥ ಇದೆ ಅಂದರೆ ಆಚಾರ್ಯರು ಪೈಂಗಿಶ್ರುತಿ ಅಂತನ್ನುವ ಒಂದು ಅಪರೂಪದ ವೇದವನ್ನು ಉಲ್ಲೇಖಿಸ್ತಾರೆ. ಅಥ ಕಸ್ಮಾದುಚ್ಯತೆ ಸತ್ಯೇತಿ ನಂದತಿ ನಂದಯತಿ ಚ ಇತಿ ಅಂದರು. ಸತ್ತ ಅಂತ ಯಾಕೆ ಹೇಳ್ತಾರೆ? ಯಾವುದು ಆನಂದವನ್ನು ಕೊಡುತ್ತೋ, ಯಾವುದು ಆನಂದದಿಂದ ಇರುತ್ತೋ ಅದನ್ನು ಸತ್ವ ಅಂತ ಕರೀತಾರೆ. ನ ಕಾರ್ಯಕಾರಣ ವಿಶೇಷಿತ ವೈಷಯಿಕ ಜ್ಞಾನಂ ಕೇವಲಮೇವ ತಜ್ಞಾನಂ. ಇನ್ನು ಆ ದೇವರು ಏನಿದ್ದಾನೆ ಕೇವಲ ಅಂದರು. ದೇವರು ಕೇವಲ, ಕೇವಲ ಅಂದರೆ ಓನ್ಲಿ, ಒನ್ ಅಂಡ್ ಓನ್ಲಿ ಅಂತ ನಾವು ಇಲ್ಲಿ ಇವತ್ತು ಹೇಳುವ ಹಾಗೆ. ಏನು ಹಾಗಂದರೆ ದೇವರು ಸರ್ವಜ್ಞ. ದೇವರು ಸರ್ವಜ್ಞ ಆಗಿದ್ದಾನೆ, ಅವನಿಗೆ ಪ್ರಳಯ ಕಾಲದಲ್ಲಿಯೂ ಸರ್ವಜ್ಞತ್ವ ಇದೆ. ಅಂದರೆ ಪರಮಾಣುಗಳ ಜ್ಞಾನವೂ ದೇವರಿಗೆ ಇದೆ. ಅಂದರೆ ನ ಕಾರ್ಯಕಾರಣ ವಿಷಯಿತ ವೈಷಯಿಕ ಜ್ಞಾನಂ, ನ ಕಾರ್ಯಕಾರಣ ವಿಶೇಷಿತ ವೈಷಯಿಕ ಜ್ಞಾನಂ ಅಂದು. ಕಾರ್ಯ ಮತ್ತು ಕಾರಣ
ಎರಡೂ ಕೂಡ ದೇವರ ಜ್ಞಾನಕ್ಕೆ ಅನಿವಾರ್ಯ ಅಂತ ಇಲ್ಲ. ನಮಗೆ ಮಡಿಕೆಯನ್ನು ತಿಳ್ಕೊಳ್ಬೇಕು ಅಂದರೆ ಕಾರಣದ ಬಗ್ಗೆ ಅರಿವಿರಬೇಕು, ಮಣ್ಣಿನ ಬಗ್ಗೆ ಅರಿವಿರಬೇಕು. ಇನ್ನು ಈ ಮಡಿಕೆಯಿಂದ ಏನಾಗತ್ತೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಅದಿಲ್ಲದ ಜ್ಞಾನ ಅಂತ ಒಂದು ನಮಗಿಲ್ಲ. ಆದರೆ ದೇವರಿಗೆ ಅದು ಅತ್ಯಂತ ಸುಪ್ತಾವಸ್ಥೆಯಲ್ಲಿ, ಪ್ರಳಯಾವಸ್ಥೆಯಲ್ಲಿಯೂ ಕೂಡ ಅದರ ಅರಿವು ಇರುತ್ತೆ. ಅದರಿಂದಾಗಿ ವಸ್ತು ಘನರೂಪವಾಗಿ ಇಲ್ಲದಿದ್ದಾಗಲೂ ಕೂಡ ಅದನ್ನು ತಿಳಿಯುವ ಶಕ್ತಿ ದೇವರಿಗೆ ಇದೆ. ಆ ತರಹದ ಭಗವಂತ ಅಂದರು. ಸೃಷ್ಟೃತ್ವಾದಿಭಿ ಕಾರ್ಯಕಾರಣ ವಿಚೇಷಿತಂಚ. ಈ ತರಹದ ದೇವರು ತಂತ್ರಭಾಗವತೆ ಚ ವಿಷಯಾಪೇಕ್ಷಿನ ಜ್ಞಾನಂ ವಿಷಯೈಶ್ಚ ವಿಚೇಚಿತಂ ಯತ್ತದಾನಂದ ಮಾತ್ರಂ ಯತ್ ತದ್ಬ್ರಹ್ಮೇತ್ಯವಧೀರ್ಯತಾಂ ಅವಧಾರ್ಯತಾಂ ಇತಿ. ಯಾವ ಜ್ಞಾನ ವಿಷಯಾಪೇಕ್ಷವಾಗಿ ಇದೆಯೋ, ಯಾವ ಜ್ಞಾನ ವಿಷಯಗಳಿಂದ ಕೂಡಿರುತ್ತೋ ಆ ತರಹದ ಜ್ಞಾನ ನಮಗೆಲ್ಲರಿಗೂ ಬರುವಂಥದ್ದು. ನಮಗೆಲ್ಲರಿಗೂ ವಿಲಕ್ಷಣವಾಗಿ ಇರತಕ್ಕಂತಹ ಜ್ಞಾನ ದೇವರದ್ದು. ಅದರಿಂದಾಗಿ ಅತ್ಯಂತ ಭಿನ್ನ ಅಂದರು. ಈ ತರಹದ ದೇವರು. ಇನ್ನು ಯತ್ಕಿಂಚಿತ್ ಅಂದರು. ಯತ್ಕಿಂಚಿತ್ ಅಂತ ಹೇಳಿದ್ರೆ ಯಾವುದೋ ಒಂದು ಅಂತ ಯಾಕೆ ಹೇಳೋದು? ಎಷ್ಟು ಜನ ದೇವರನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೂ ಅವರಿಗೆ ಪರಿಚಿತನಾಗಿದ್ದಾನೆ, ಹಾಗೆ ಅಪರಿಚಿತನಾಗಿಯೂ ಇದ್ದಾನೆ. ಆ ಅಪರಿಚಿತ ಆಗಿದ್ದಾನೆ ಅನ್ನೋದನ್ನು ಹೇಳೋದು ಯತ್ಕಿಂಚಿತ್, ಅದ್ಯಾವುದೋ ಒಂದು ವಸ್ತು ಅಂತ. ಸದಸಚ್ಚಾ ವಿಶೇಷಣಂ. ದೇವರು ಸದಸತ್, ದೇವರು ಕಾಣ್ತಾನೆ, ಅಸತ್ ಕಾಣೋದಿಲ್ಲ. ವಿಶೇಷಣ, ಅವನನ್ನು ಪರಿಚಯಿಸುವ ಗುಣಗಳೇ ಇಲ್ಲ. ಅದರಿಂದಾಗಿ ಅವನು ವಿಶೇಷಣ. ಅವನನ್ನು ಪರಿಚಯಿಸದ ಗುಣಗಳೂ ಇಲ್ಲ. ಎಲ್ಲ ಒಳ್ಳೆಯ ಗುಣಗಳು ಅವನಲ್ಲಿ ಇದೆ. ಜೀವರಲ್ಲಿ, ವಸ್ತುಗಳಲ್ಲಿ ತೋರುವ ಎಲ್ಲ ಒಳ್ಳೆಯ ಗುಣಗಳೂ ಕೂಡ ಅವನಿಂದ ಬಂದಿದೆ. ಆದ್ದರಿಂದಾಗಿ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ. ದೇವರನ್ನು ಎರಡೂ ರೀತಿಯಿಂದಾಗಿ ಹೇಳೋದು. ಉಭಾಭ್ಯಾಂ ಭಾಷ್ಯತೆ, ದೇವರನ್ನು ಸತ್ ಅಂತ ಕೂಡ ಹೇಳ್ತಾರೆ, ಅಸತ್ ಅಂತ ಕೂಡ ಹೇಳ್ತಾರೆ. ಹೀಗೆ ದೇವರು ಬಹಳ ವಿಶಿಷ್ಟ. ಆ ತರಹದ ದೇವರು, ಅವನನ್ನು ತಿಳಿದುಕೊಳ್ಳಿಕ್ಕೆ ನಮ್ಮ ಬಾಳನ್ನು ತೇಯಬೇಕು, ಇಲ್ಲದಿದ್ದರೆ ವ್ಯರ್ಥ. ತಚ್ಶ್ರದ್ಧದಾನಾಮುನಯ ಜ್ಞಾನವೈರಾಗ್ಯಯುಕ್ತಯ ಪಶ್ಯಂತ್ಯಾತ್ಮನಿ ಚಾತ್ಮಾನಂ ಭಕ್ತ್ಯಾ ಶ್ರುತಿಗೃಹೀತಯ. ಈ ತರಹದ ದೇವರನ್ನು ನಂಬಿ ಹೊರಟಿದ್ದಾರೆ. ತತ್ ಶ್ರದ್ಧದಾನಾಹ ಮುನಯಃ. ಈ ತರಹದ ದೇವರನ್ನು ನಂಬಿ ಹೊರಟರು ನಮ್ಮ ಹಿಂದಿನವರು. ಜ್ಞಾನ ವೈರಾಗ್ಯದಿಂದ ಕೂಡಿರುವ ಭಕ್ತಿಯಿಂದ, ವೇದದ ಹಿನ್ನೆಲೆಯಿಂದಾಗಿ ಅವರು ಹೊರಟರು. ಪಶ್ಯಂತ್ಯಾತ್ಮನಿ ಚಾತ್ಮಾನಂ. ಆತ್ಮನಿ, ತಮ್ಮ ಒಳಗಡೆ ಆತ್ಮಾನಂ ಅಂತರ್ಯಾಮಿಯಾಗಿರುವ ದೇವರನ್ನು ನಂಬಿ ಹುಡುಕಲು ಹೊರಟವರು ಅವರು. ಈ ತರಹದ ಬಾಳುವೆ ನಡೆಸಿದರೆ ಸಾರ್ಥಕ. ಅತಃ ಪುಂಭಿರ್ದ್ವಿಜಶ್ರೇಷ್ಠಾ ವರ್ಣಾಶ್ರಮ ವಿಭಾಗತಃ ಸ್ವನಿಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರಹರಿತೋಚಣಂ. ಇಷ್ಟು ಹೇಳಿ ದ್ವಿಜಶ್ರೇಷ್ಠಾ, ಎಲೈ ಬ್ರಾಹ್ಮಣರಲ್ಲಿ ಉತ್ತಮರೇ, ಶೌನಕಾದಿಗಳೇ, ವರ್ಣಾಶ್ರಮದಿಂದ ಕೂಡಿರುವ ಧರ್ಮ ಚೆನ್ನಾಗಿ ಮಾಡಿದ್ದೇವೆ ಅನ್ನೋದಕ್ಕೆ ಪ್ರೂಫ್ ಏನು ಅಂತಂದರೆ, ದೇವರು ನಮ್ಮ ಬಗೆಗೆ ಸಂತುಷ್ಟನಾಗುವುದು ಅನ್ನೋದೇ ಆಗಿದೆ. ದೇವರ ಪ್ರೀತಿ ಇದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ, ದೇವರನ್ನು ತಿಳ್ಕೊಳ್ಬೇಕು ಅಂತ ನಮಗೆ ಭಕ್ತಿ ಬರುತ್ತಲ್ಲ, ಅದೇ ಆಗಿದೆ. ತಸ್ಮಾದೇಕೇನ ಮನಸಾ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಅದರಿಂದ ಏಕಾಗ್ರವಾದ ಮನಸ್ಸಿನಿಂದ ದೇವರನ್ನು
ಕೇಳಬೇಕು, ದೇವರನ್ನು ಹಾಡಬೇಕು, ದೇವರನ್ನು ಚಿಂತಿಸಬೇಕು, ದೇವರನ್ನು ಗೌರವಿಸಬೇಕು. ಯದನುಧ್ಯಾಯಿನೋ ಯುಕ್ತಾ ಕರ್ಮಗ್ರಂಥಿ ನಿಬಂಧನಂ ಛಿಂದಂತಿ ಕೋವಿದಾಸ್ತಸ್ಯ ಕೋನ ಕುರ್ಯಾತ್ ಕಥಾರತಿಂ. ಈ ತರಹದ ದೇವರನ್ನು ಚಿಂತನೆ ಮಾಡುವಾಗ ಈ ಬಂಧನಗಳು ನಿಧಾನವಾಗಿ ಸಡಿಲಾಗ್ತಾ ಹೋಗುತ್ತೆ. ಜ್ಞಾನಿಗಳು ಅದಕ್ಕಾಗಿ ಈ ಕಥೆಯನ್ನು ಕೇಳದೆ ಬಿಡುವುದೇ ಇಲ್ಲ, ಕೇಳ್ತಾನೇ ಇರ್ತಾರೆ. ಈ ತರಹದ ಜ್ಞಾನಿಗಳೂ ಆಧರಿಸುವ ಈ ಭಾಗವತದ ದೇವರಿಗೆ ಸಂಬಂಧಪಟ್ಟ ಕಥೆಯನ್ನು ಯಾರು ಕೇಳೋದಿಲ್ಲ. ಶುಶ್ರೂಷೋ ಶ್ರದ್ಧದಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ಮಹತ್ ಸೇವಯಾ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್. ದೇವರನ್ನು ಕುರಿತು ತಿಳ್ಕೊಳ್ಬೇಕು, ದೇವರ ಕಥೆಯನ್ನು ತಿಳ್ಕೊಳ್ಬೇಕು ಅನ್ನುವ ಪ್ರೀತಿ ಯಾವಾಗ ಬರುತ್ತೆ ಅಂದರೆ ಮಹತ್ ಸೇವೆಯ ಸಜ್ಜನರ ಸೇವೆ ಮಾಡಿದಾಗ. ಪುಣ್ಯತೀರ್ಥ ನಿಷೇವಣಾತ್, ಪುಣ್ಯಕ್ಷೇತ್ರಗಳಲ್ಲಿ ಮಿಂದಾಗ, ಆ ಮಿಂದದ್ದರಿಂದ ಏನು ಪಾಪ ಹೋಗುತ್ತೆ ಆವಾಗ ದೇವರನ್ನು ಕೇಳಬೇಕು ಅಂತನ್ನುವ ಬಯಕೆ ಮೂಡುತ್ತೆ. ಇಲ್ಲ ಅಂತಂದರೆ ಅದು ಮೂಡುವುದಿಲ್ಲ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ತನ್ನ ಕಥೆಯನ್ನು ಕೇಳುವವರ ಹೃದಯದ ಒಳಗಡೆ ಇದ್ದು ದೇವರು ಅಭದ್ರಾಣಿ ವಿಧುನೋತಿ, ಜ್ಞಾನ ಪ್ರತಿಬಂಧಕವಾದ ಪಾಪಗಳನ್ನೆಲ್ಲ ತೊಡೆದು ಹಾಕುತ್ತಾನೆ. ಆ ಕಾರಣದಿಂದ ಈ ಜೀವನದ ಮುಖ್ಯ ಉದ್ದೇಶ ಯಾವುದು ಅಂತಂದರೆ ದೇವರ ಕಥೆಯನ್ನು ಕೇಳುವುದು ಅನ್ನೋದೇ ಆಗಿದೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋಣ. ನಾಳೆ ದ್ವಾದಶಿಯ ಪ್ರದೋಷ. ಆ ಪ್ರದೋಷದ ಹೊತ್ತು ರುದ್ರದೇವರು ತಿರುಗಾಡುವ ಹೊತ್ತು. ಆ ರುದ್ರದೇವರು ತಿರುಗಾಡುವ ಹೊತ್ತಿನಲ್ಲಿ ಅವರೇ ಇನ್ನೊಂದು ರೂಪದಿಂದ ನಮಗೆ ಕೊಟ್ಟ ಭಾಗವತವನ್ನು ಚಿಂತನೆ ಮಾಡೋಣ. ಆ ರುದ್ರದೇವರ ಅನುಗ್ರಹವೂ ನಮ್ಮ ಮೇಲೆ ಆಗಲಿ ಅಂತ ಇವತ್ತಿನ ಚಿಂತನೆಯನ್ನು ಎಲ್ಲ ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಗೋವಿಂದ.